ಇವತ್ತು ಶ್ರೀ ಅರಸು ವೈದ್ಯನಾಥ ಧೂಮಾವತಿ ಬಂಟ ದೈವಗಳ ದೇವಸ್ಥಾನ ಇದರ ಬಗ್ಗೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೆಲವರೊಂದು ಸೇರಿ ಇಲ್ಲಿ ಮಾಡಿರುವಂಥದ್ದು. ಅದಕ್ಕೆ ಉತ್ತರವಾಗಿ ಆಡಳಿತ ಸಮಿತಿ, ಊರಿನ ಗುತ್ತು ಬರಿಕೆಯವರು, ಈ ನೇಮೋತ್ಸವ ಏನು ಮಾಡ್ತಾರೆ ಆ ಗುತ್ತು ಬರಿಕೆಯವರು ಸೇರಿಕೊಂಡು ಅದಕ್ಕೆ ಉತ್ತರವಾಗಿ ಇವತ್ತೊಂದು ನಾವು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ನೇಮೋತ್ಸವ ನಡೆಸುವಂಥ ಸುಮಾರು ಒಂದು 600 ವರ್ಷದ ಇತಿಹಾಸ, ಅದಕ್ಕಿಂತ ಹೆಚ್ಚು ವರ್ಷದ ಇತಿಹಾಸ ಇರುವಂಥ ಈ ಒಂದು ದೈವಸ್ಥಾನದ ನೇಮೋತ್ಸವದ ಒಂದು ಮುಂದಾಳುತ್ವವನ್ನು ವಹಿಸಿಕೊಂಡಿರುವಂತಹ ಗುತ್ತು ಬರಿಕೆಗಳ ಎಲ್ಲ ಮುಖ್ಯಸ್ಥರು ಇವತ್ತು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಮೊದಲನೆಯ ಇರಂತಬೆಟ್ಟು ಮನೆತನದ ಮುಕ್ತೇಶ್ವರರಾಗಿರುವಂಥವರು, ಗಡಿ ಪ್ರಧಾನರಾಗಿರುವಂಥವರು ವಿಶ್ವನಾಥ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ. ನಮ್ಮ ಬರಿಕೆ ಕುಟುಂಬದ ಪ್ರಮುಖರಾಗಿರುವಂತಹ ಮೋನಪ್ಪ ಅಣ್ಣನವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಕೊಲ್ಲೂರು ಕುಟುಂಬದ ಶಿಟ್ಟಣ್ಣನವರು, ಕೃಷ್ಣಪ್ಪ ಗಾಣಿಗ ಅವರು ಕೂಡ ನಮ್ಮ ಜೊತೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಭಂಡಾರ ಮನೆಯ ವೈದ್ಯನಾಥ ದೈವದ ಪೂಜಾರಿ ಆಗಿರುವಂಥವರು ಸಿದ್ದರಾಮ್ ಪೂಜಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಊರಿನ ಪ್ರಮುಖರಾಗಿರುವಂಥ ಕರುಣಾಕರ್ ಶೆಟ್ಟಿ ಕಕ್ಕೆ ಮಜಾಲು ಅವರ ಜೊತೆಗೆ ದಿವಾಕರ್ ಕೊರ್ಸಪಾಲು ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ವಿಶೇಷವಾಗಿ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿರುತ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡವರು ಯಾರು ಕೂಡ ಈ ಒಂದು ಮನೆತನದ ಪ್ರಮುಖರಾಗಿರುವುದಿಲ್ಲ. ಮೊದಲನೆಯ ಒಂದು ಮಾಹಿತಿ ನಿಮಗಾಗಿ. ಅದರಲ್ಲಿ ಒಂದಷ್ಟು ಊಹಾಪೋಹಗಳನ್ನು, ಒಂದಷ್ಟು ರಾಂಗ್ ಫೇಕ್ ಮೆಸೇಜಸ್ಗಳನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಒಂದಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೈವಾರಾಧನೆ, ಅದರ ಪರಂಪರೆಯ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹರಿದಾಡುವಂಥ ರೀತಿಯಲ್ಲಿ ಇವತ್ತು ಮಾಡಿ ನಮ್ಮ ಈ ಒಂದು ದೈವದ ಒಂದು ಕಟ್ಟು ಏನು ನಡೀತದೆ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ವಿರುದ್ಧವಾಗಿ ಇವತ್ತು ಪ್ರಚಾರ ಮಾಡುವುದನ್ನು ಈ ಒಂದು ತಂಡ ನಿನ್ನೆ ಯಾರು ಬಂದಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಅವರು ಮಾಡಿರುವಂಥದ್ದು ನಾವೆಲ್ಲ ಕಂಡಿದ್ದೇವೆ. ಇವತ್ತು 600 ವರ್ಷದ ಇತಿಹಾಸ ಈ ಒಂದು ದೇವಸ್ಥಾನಕ್ಕೆ ಇರುವಂಥದ್ದು. ಅದು ಇರಂತಬೆಟ್ಟು ಮನೆತನದಿಂದ ಹಿಡಿದು ಬಾವ ಮನೆತನದವರು, ಬರಿಕೆ ಮನೆತನದವರು, ಕೊಲ್ಲೂರು ಮನೆತನದವರು, ಈ 4 ಮನೆತನಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು ಬೇರೊಂದು ಉಪಮನೆಗಳನ್ನೆಲ್ಲ ಸೇರಿಸಿಕೊಂಡು ಊರಿನವರ 10 ಸಂಸ್ಥೆನೆಲ್ಲ ಸೇರಿಕೊಂಡು ನಿರಂತರ 500ರಿಂದ 600 ವರ್ಷಗಳಿಂದ ಇತಿಹಾಸ ಪರಂಪರೆಯಾಗಿ ಈ ಒಂದು ನೇಮೋತ್ಸವವನ್ನು ನಡೆಸಿಕೊಂಡು ಬಂದಿರುವಂಥದ್ದು ಇಡೀ ಗ್ರಾಮಕ್ಕೆ ಗೊತ್ತಿರುವಂಥ ವಿಚಾರ, ಎಲ್ಲರಿಗೂ ಗೊತ್ತಿರುವಂಥ ತಿಳಿದಿರುವಂಥ ವಿಚಾರ. ಈ ಒಂದು ನೇಮೋತ್ಸವ ಫೆಬ್ರವರಿ 8, 9, 10 ಅದನ್ನು ನಾವು ಪುದ್ದರ್ ಮೆಚ್ಚಿ ಅಂತ ಕರಿತೇವೆ ನಡೆಯುವಂಥದ್ದು. ಅದಾದ ನಂತರ ವಾರ್ಷಿಕ ಜಾತ್ರಾ ಮಾರ್ಚ್ 9, 10, 11 ಅಂದರೆ ಇವತ್ತು 11, ಇವತ್ತು ಕೂಡ ನೇಮೋತ್ಸವ ಆಗಬೇಕಿತ್ತು, ನಿನ್ನೆ ಹಾಗೂ ಮೊನ್ನೆ. ಪರಂಪರೆ ಏನು ಇತಿಹಾಸದಿಂದ ಬಂದಿರುವಂಥದ್ದು ಅದೇ ರೀತಿ ನಡೆದುಕೊಂಡು ಹೋಗ್ತಿರುವಂಥದ್ದು, ಅದೇ ರೀತಿ ಇದೇ ಮುಖ್ಯಸ್ಥರು ನಿಂತು ನಡೆಸಿಕೊಂಡು ಬಂದಿರುವಂಥದ್ದು. ಅದರ ಎಲ್ಲ ಪುರಾವೆಗಳು, ಎಲ್ಲ ಮಾಹಿತಿಗಳು ನಮ್ಮ ಕೈಯಲ್ಲಿದೆ. ಅದನ್ನು ನಾನು ನಿಮಗೆ ಕೊಡ್ತೇನೆ. ನಾವು ಪ್ರತಿ ವರ್ಷ ಈ ಒಂದು ನೇಮೋತ್ಸವ ಮಾಡಿದ ಹಾಗೆ ಈ 4 ಮನೆಯವರಿರ್ಬೋದು, ಎಲ್ಲ ಸಂಬಂಧಪಟ್ಟ ಈ ವರ್ಷ ಈ ಒಂದು ನೇಮೋತ್ಸವವನ್ನು ಅದರ ಇನ್ವಿಟೇಷನ್ಸ್ಗಳನ್ನು ಇಡೀ ಊರಿಗೆ ಈ ಇನ್ವಿಟೇಷನ್ ಅನ್ನು ನಾವು ಡಿಸೆಂಬರ್, ಜಾನ್ವರಿ ನಾವು ಅದರಲ್ಲಿ ಎಲ್ಲ ಮಾಹಿತಿಗಳು ಕ್ಲಿಯರ್ ಆಗಿದೆ. ಫೆಬ್ರವರಿ ಮಾಡುವಂಥದ್ದು
ಅವರೇ ಅದನ್ನು ತೋರಿಸಿ ಕೋರ್ಟ್ನಲ್ಲಿ ಹಾಕಿ ಒಂದು ನೆನಪಿಟ್ಟು ಈ ಕೋರ್ಟಿಗೆ ಹೋದವರು ಮೊದಲಿಗೆ ಹೋದವರು ಅವರೇ. ಅವರು ಕೋರ್ಟಿಗೆ ಹೋದಂತ ತದನಂತರ ಅವರು ಕೋರ್ಟಿಗೆ ಹೋದಂತೆ ನಾವು ರಿಪೋರ್ಟ್ ಮಾಡಿ ನಾವು ನಮ್ಮ ದಾಖಲಾತಿಗಳನ್ನು ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟಿನಿಂದ ನಮಗೆ ಆದೇಶ ಬರುತ್ತೆ. ಅದು ದೈವದ ನಮ್ಮ ಪುಣ್ಯದಿಂದ ದೈವ ಆ ಆದೇಶವನ್ನು 7ಗೆ ನಮಗೆ ಸಂಜೆ ಹೊತ್ತಿಗೆ ನೇಮೋತ್ಸವ 7ಗೆ ಆದೇಶ ಬರುತ್ತೆ. ಏನು ಪರಂಪರೆಯಿಂದ ಬಂದಿದೆ ಅದೇ ಪ್ರಕಾರ ಆ ದಾಖಲಾತಿಗಳನ್ನು ಕೋರ್ಟ್ ನಮಗೆ ಆದೇಶ ಕೊಡುವುದು. ಆದರ್ಶ ನಮಗೆ OS 17 ನಮಗೆ ಕೊಟ್ಟಿರುವಂತಹ ಸೀನಿಯರ್ ಸಿಟಿಜನ್ಸ್ JMF ನಮಗೆ ಆದೇಶ ಕೊಟ್ಟಿರುತ್ತೆ ನೇಮೋತ್ಸವ. ಈ ಆದೇಶ ಬಂದ ಈ ಆದೇಶ ಬರುವ ಮುಂಚೆ ಒಂದಷ್ಟು ಕೆಲವೊಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಇದನ್ನು ಒಂದಷ್ಟು ರಾಜಕೀಯ ಪ್ರೇರಿತವಾಗಿ ಅದನ್ನು ಉಪಯೋಗ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡೂ ಪಕ್ಷದವರು ಸೇರಿಕೊಂಡು ಕನ್ಯಾಡಿ ಸ್ವಾಮೀಜಿಯವರ ಹೆಸರನ್ನು ಹಾಕುವಂತ ಪ್ರಯತ್ನ. ಯಾಕಂದ್ರೆ ಅವರು ಕೂಡ ಈ ಒಂದು ಮನೆತನಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿ ಅವರ ಹೆಸರನ್ನು ಹಾಕುವಂತ ಪ್ರಯತ್ನ ಕೂಡ ಈ ಒಂದು ಯಾರು ನಿನ್ನೆ ಪ್ರೆಸ್ ಮೀಟ್ಗೆ ಕೂತ್ಕೊಂಡಿದ್ದಾರೆ, ಯಾರು ಇದನ್ನು ಎಲ್ಲ ಇಂಥ ಸಮಸ್ಯೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ಹೆಸರನ್ನು ಕೂಡ ತೆಗೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಇಷ್ಟೊಂದು ಸಮಸ್ಯೆ ಆಗ್ತಾ ಇರುವಾಗ ಏಕಾಏಕಿ ಒಬ್ಬ ವ್ಯಕ್ತಿ ಇದಕ್ಕೆ ಪ್ರವೇಶ ಮಾಡ್ತಾರೆ. ಯಾಕಂದ್ರೆ ಇಷ್ಟುವರೆಗೆ ಇಷ್ಟು ವಿಪರೀತವಾಗಿ ನೇಮೋತ್ಸವ ನಿಲ್ಬೇಕೆಂಬ ಪ್ರಯತ್ನದಲ್ಲಿ ಯಾರು ಕೂಡ ಹೋಗಿಲ್ಲ. ಏನೇ ಆದ್ರೂ ನಾವು ಎಲ್ಲರೂ ಹಿರಿಯರು ಕೂತ್ಕೊಂಡು ಅದನ್ನು ಸರಿ ಮಾಡಿ ನೇಮೋತ್ಸವ ನಡೀತಾ ಬರ್ತಿತ್ತು. ಅವರ ಪ್ರಯತ್ನ ನಡೀತಾ ಇತ್ತು. ಇದನ್ನೊಂದು ಒಂದು ಆಡಳಿತ ಸಮಿತಿಯನ್ನು ನಿಲ್ಲಿಸಿ ನಾವು ಒಂದು ಸಮಿತಿ ಮಾಡಿ ಅದರ ಮುಖೇನ ಅವರು ನೇಮೋತ್ಸವ ಮಾಡುವಂತ ಪ್ರಯತ್ನ ಮಾಡೋದು ನಡೀತಾ ಇತ್ತು. ಬಟ್ ಅದಕ್ಕೆ ನಾವು ಉತ್ತರ ಕೊಟ್ಟು ಹಿರಿಯರೆಲ್ಲ ಕೂತ್ಕೊಂಡು ಸಮಜಾಯಿಸಿ ಅದನ್ನು ಪರಂಪರೆಯ ಪ್ರಕಾರವೇ ನಾವು ನಡೆಸ್ತಾ ಹೋಗಿದ್ವಿ. ಆದ್ರೆ ಏಕಾಏಕಿ ಒಬ್ಬ ವ್ಯಕ್ತಿಯ ಎಂಟ್ರಿ ಇದಕ್ಕೆ ಆಗುತ್ತೆ ಅವರ ಕಡೆಯಿಂದ. ಅವರ ಹೆಸರು ನಾನು ತೆಗಿಲೇಬೇಕಾಗ್ತದೆ. ಯಾಕೆಂದ್ರೆ ಅವರು ರವಿಶಂಕರ್ ಶೆಟ್ಟಿ ಬಡಾಜೆ ಅವರ ಎಂಟ್ರಿ ಆಗುತ್ತೆ. ಆ ಎಂಟ್ರಿ ಹೇಗಿರುತ್ತೆ ಅಂದ್ರೆ ಇದನ್ನು ಸರಿ ಮಾಡಿ ಕೊಡುವ ದೃಷ್ಟಿನಲ್ಲಿ ಅವರ ಎಂಟ್ರಿ ಮಾಡ್ತಾರೆ. ಅವರ ಪರವಿಂದ ನಮ್ಮ ಹಿರಿಯರುಗಳನ್ನೆಲ್ಲ ಅವರು ಒಂದು ಮೀಟಿಂಗ್ ಕರೀತಾರೆ. ಅವರ ದೈವಸ್ಥಾನ, ಆ ದೈವಸ್ಥಾನದಲ್ಲಿ ಅವರ ಮನೆಯಲ್ಲಿ ಅಲ್ಲ, ಅವರ ದೇವಸ್ಥಾನ ನಮ್ಗೆಲ್ಲರಿಗೂ ಗೊತ್ತಿರುವಾಗ ಗೊತ್ತು. ರವಿಶಂಕರ್ ಶೆಟ್ಟಿ ಅವರ ಬಂಟ್ವಾಳದಲ್ಲಿ ಇರುವಂತ ಅವರ ದೇವಸ್ಥಾನ, ಇವರನ್ನೆಲ್ಲ ಕರೀತಾರೆ. ಅವರೆಲ್ಲ ಹೋಗ್ತಾರೆ, ಹಿರಿಯರೆಲ್ಲರೂ ಹೋಗ್ತಾರೆ ಅದಕ್ಕೆ. ಯಾಕಂದ್ರೆ ಸರಿ ಆಗುದಾದ್ರೆ ಒಳ್ಳೇದು, ನಾವು ಮಾಡ್ಕೊಂಡು ಹೋಗುವ. ಆ ದೈವಸ್ಥಾನದ ಮೀಟಿಂಗ್ ನಲ್ಲಿ ಎಲ್ಲ ವಿಚಾರಗಳನ್ನು ಅವರೇ ಮಾತಾಡ್ತಾ ಹೋಗ್ತಾರೆ. ಹೆಚ್ಚು ಯಾರಿಗೂ ಮಾತಾಡೋದಕ್ಕೆ ಅವರು ಒಂದು ಅನುಮತಿ ಕೂಡ ಕೊಡುವುದಿಲ್ಲ. ಅವರೇ ಮಾತಾಡ್ತಾ ಹೋಗ್ತಾರೆ. ಹಾಗೂ ಒನ್ ಸೈಡೆಡ್ ಮಾತಾಡ್ತಾ ಹೋಗ್ತಾರೆ. ಒನ್ ಸೈಡೆಡ್ ಪೂರ್ವ ನಿಯೋಜಿತ ಒನ್ ಸೈಡೆಡ್ ಮಾತಾಡ್ತಾ ನೀವು ಎಲ್ಲರೂ ಸೇರಿಕೊಂಡು ಅದೊಂದು ನೇಮೋತ್ಸವ ಆಡಳಿತ ಸಮಿತಿ ಬಿಡಿ, ಅದು ನೀವೆಲ್ಲರೂ ಸೇರಿಕೊಂಡು ಮಾಡಿ ಆ ರೀತಿಯಲ್ಲಿ ಅದೇ ರೀತಿಯಲ್ಲಿ ಏನು ಆಡಳಿತ ಸಮಿತಿ ಏನು ನಮ್ಮ ಗುತ್ತು ಬಯಕೆಯ ಏನು ವ್ಯವಸ್ಥೆ ಇದೆ ಅದನ್ನು ತಪ್ಪಿಸಿಕೊಂಡು ಮಾಡಿ ಎಂಬ ಮಾಹಿತಿಯನ್ನು ಕೊಟ್ಟು ಆ ರೀತಿ ಮಾತಾಡ್ತಾ ಹೋಗುವಾಗ ನಮ್ಮ ಹಿರಿಯರುಗಳು ಅದಕ್ಕೆ ಒಪ್ಪುವುದಿಲ್ಲ. ಯಾಕೆಂದ್ರೆ ಇದು ಇತಿಹಾಸ ಇರುವಂತಹ ಒಂದು ನೇಮೋತ್ಸವ, ಪರಂಪರೆ ಇರುವಂತಹ ನೇಮೋತ್ಸವ. ಯಾರೋ ಒಬ್ರು ಬಂದು ಅದನ್ನು ಆ ರೀತಿ ಮಾಡಿ ಅಂತ ಹೇಳಿದ್ರೆ ನಮಗೆ ನಮ್ಮ ಪರಂಪರೆಯನ್ನು ನಮ್ಮ ಕಟ್ಟುಪಾಡನ್ನು ಬಿಟ್ಟು ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇವರು ಅದು ಸಾಧ್ಯ ಇಲ್ಲ ಅಂತ ಅಲ್ಲಿಂದ ಆ ಮೀಟಿಂಗ್ ಯಾವುದೇ ಫಲ ಕಾಣದೆ ವಿಫಲ ಆದ ಕಾರಣ ಎಲ್ಲ ಎದ್ದು ಬರ್ತಾರೆ. ತುಂಬಾ ಗೊಂದಲ, ಅದರ ನಂತರ ಇನ್ನೂ ಹೆಚ್ಚು ಗೊಂದಲ ಆಗುತ್ತೆ. ಅವರು ಸರಿ ಮಾಡುವುದನ್ನು ಬಿಟ್ಟು ಹೆಚ್ಚು ಗೊಂದಲ ಸೃಷ್ಟಿಸುವಂಥದ್ದನ್ನು ಅವರು ಮಾಡ್ತಾರೆ. ರವಿಶಂಕರ್ ಶೆಟ್ಟಿ ಬಡಾಜೆ ಅವರು, ಅವರಿಗೆ ಯಾವುದೇ ಕನೆಕ್ಷನ್ ಇಲ್ಲ ಈ ನೇಮೋತ್ಸವ. ಅವರು ಈ ನೇಮೋತ್ಸವವನ್ನು ನೋಡ್ಲೇ ಇಲ್ಲ, ಅದಕ್ಕೆ ಬಂದೂ ಇಲ್ಲ. ಯಾರೋ ಒಬ್ರು ಅವರ ಸೈಡ್ ಹೋಗ್ತಾರೆ ಅಂತೇಳಿ ಅವರ ಕಡೆಯಿಂದ ಯಾವುದನ್ನು ಅವರು ನಾವು ಕಾಂಪ್ರಮೈಸ್ ಮಾಡ್ತಾರೆ, ಸರಿ ಮಾಡ್ತಾರೆ, ಅವರಿಗೆ ಬುದ್ಧಿವಾದವನ್ನು ಹೇಳ್ತಾರ ಅಂತ ನೋಡುವಂತ ಹೇಳಿ ನಾವು ಕೂಡ ಹೋಗಿದ್ರೆ ಅದು ಸರಿಯಾಗಿ ಬಂದಿರುವುದಿಲ್ಲ. ಇದಕ್ಕೆಲ್ಲ ಸಾಕ್ಷಿ ಇಲ್ಲಿ ಕೂತ್ಕೊಂಡಿರುವಂತ ಹಿರಿಯರುಗಳು. ಅದಾದ ನಂತರ ಏಕಾಏಕಿ ಸಂಜೆ ಹೊತ್ತಿಗೆ ನಮಗೆ ಕೋರ್ಟ್ ಆರ್ಡರ್, ನಾನು ಆಗ ಹೇಳಿದ ಹಾಗೆ ಆ ದೈವ ಇಚ್ಛೆಯನ್ನ ದೇವರ ದೈವದ ನಮಗೆ ಕೋರ್ಟ್ ಆರ್ಡರ್ ಬರುತ್ತೆ. ನಾನಾಗ ನಿಮಗೆ OS 172025 ಸಂಜೆ ಹೊತ್ತಿಗೆ ನಮಗೆ ಕೋರ್ಟ್ ಆರ್ಡರ್ ಬರುತ್ತೆ. ಇಲ್ಲದಿದ್ದಲ್ಲಿ ಅದು ನೇಮೋತ್ಸವ ಅವರೇ ಮುಂದೆ ನಿಂತು ಬೈ ಫೋರ್ಸ್ ಗುಂಡಾಗಿರಿ ತೋರಿಸಿಕೊಂಡು ಮಾಡುವಂತ ಎಲ್ಲ ಪ್ರಯತ್ನ, ಅಷ್ಟು ಬ್ಯಾನರ್ಸ್ಗಳಾಗಿದೆ, ಎಲ್ಲ ಮಾಡಿರುವಂತದ್ದು ಅಲ್ಲಿ ಸಾಕ್ಷಿಯಾಗಿ ಇದೆ. ನಮಗೆ ಆರ್ಡರ್ ಬರುತ್ತೆ. ಈ ಆರ್ಡರ್ ಬಂದಿರುವಂತದ್ದು ಅವರಿಗೆ ಮಾಹಿತಿ ಹೋಗುತ್ತೆ, ಅವರ ವಕೀಲರ ಮುಖೇನ, ಹೇಗೂ ಕೋರ್ಟ್ ಅಲ್ಲಿ ಇದ್ದ ಕಾರಣ ಅವರಿಗೆ ಮಾಹಿತಿ ಹೋಗುತ್ತೆ. ಅವರು ಏನ್ ಮಾಡ್ತಾರೆ, ರಾತ್ರೋರಾತ್ರಿ ಈ ಡೀಟೇಲ್ಸ್ ಅನ್ನು DC ಕಚೇರಿಯಲ್ಲಿ ಇರುವಂತಹ CC ಕ್ಯಾಮೆರಾದ ಫುಟೇಜ್ ನೀವು ತಗೊಳ್ಬಹುದು. ರಾತ್ರೋರಾತ್ರಿ 10 ಗಂಟೆಯ ನಂತರ ಒಬ್ಬ AC ಎಂಡೋಮೆಂಟ್ನವರು 10 ಗಂಟೆಯ ನಂತರ ಒಂದು ಆದೇಶವನ್ನು ತೆಗಿತಾರೆ. ಆ ಆದೇಶ ತೆಗಿಬೇಕಾದ್ರೆ ಅಲ್ಲಿ ಕೆಳಗಡೆ ಇದೇ ನವೀನ್ ಏನು ಇದರ ಅಧ್ಯಕ್ಷರಾಗಿದ್ದಾರೆ ನವೀನ್ ಅಡೆಪಿಲ್ ಅವರು, ಅವರ ಕಾರ್ ಕ್ರಿಸ್ಟಾ 2727 ಗಾಡಿ
ಅಲ್ಲಿ ಕೆಳಗೆ ಪಾರ್ಕ್ ಆಗಿರುತ್ತೆ. ಮೇಲ್ಗಡೆ ಅವರನ್ನು ಫೋರ್ಸ್ ಮಾಡಿ AC ಎಂಡೋಮೆಂಟ್ ಅವರನ್ನು, ಅದು ಯಾವ ರಾಜಕೀಯ ಏನು ಯೂಸ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ನಾನು ಯಾರ ಹೆಸರು ತೆಗಿಯಕ್ಕೆ ಹೋಗಲ್ಲ, ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಅದು ಯಾರು ಮಾಡಿರ್ಬಹುದು ಅಂತ. ಅವರು ಒಂದು ಆರ್ಡರ್ ಅನ್ನು ರಾತ್ರಿ ಹೊತ್ತಿಗೆ 10:30 ಗಂಟೆಯ ನಂತರ ಒಂದು ಆರ್ಡರ್ ಅನ್ನು ತೆಗಿತಾರೆ. ಆ ಆರ್ಡರ್ ಅಲ್ಲಿ AC ಎಂಡೋಮೆಂಟ್ ಇಂದ ನೇಮೋತ್ಸವ ಅವರು ಮಾಡಬೇಕೆಂಬ ಆರ್ಡರ್, ಅಂದ್ರೆ ಕಂಪ್ಲೀಟ್ ಕೋರ್ಟ್ ಇದು ಏನು ಆದೇಶ ಇದೆ ಅದನ್ನು ಬ್ರೀಚ್ ಮಾಡುವಂತ ಪ್ರಯತ್ನವನ್ನು AC ಎಂಡೋಮೆಂಟ್ ಅವರು ಮಾಡ್ತಾರೆ. ಕೋರ್ಟ್ ಆರ್ಡರ್ ಅವರ ಕೈಯಲ್ಲಿದೆ, ಆದ್ರೂ ಅದನ್ನು ಬ್ರೀಚ್ ಮಾಡುವಂಥದ್ದು ಅವರು ಒಂದು ಆರ್ಡರ್ ತೆಗಿತಾರೆ. ಆ ಆರ್ಡರ್ ತಗೊಂಡು ನಾವು ಆ ಆರ್ಡರ್ಗೆ, ಅವರು ಕೊಟ್ಟಿರುವಂತಹ ಆರ್ಡರ್ಗೆ ಕೂಡ ನಾವು ಕೂಡ ಅದರ ಮುಂಚೆ ನಾವು ಕೂಡ ಅದನ್ನು ಅವರಿಗೆ ಕೋರ್ಟ್ ಆರ್ಡರ್ ತಿಳಿಸಿ ನಮಗೆ ಕೂಡ ಅವರೊಂದು ಆರ್ಡರ್ ಕೊಡ್ತಾರೆ, ಅದು ನೀವೇ ಮಾಡಬೇಕು, ಕೋರ್ಟ್ ಆರ್ಡರ್ ಪ್ರಕಾರ ನೀವೇ ಮಾಡ್ಬೇಕಂತ. ಅವರ ಫೋರ್ಸ್ಗೆ ರಾತ್ರೋರಾತ್ರಿ ಇನ್ನೊಂದು ಆರ್ಡರ್ ತೆಗಿತಾರೆ. ಎರಡೆರಡು ಆರ್ಡರ್ AC ಎಂಡೋಮೆಂಟ್, ಅದರ ಬಗ್ಗೆ ಅವರ ಹತ್ರನೇ ನೀವು ಮಾಹಿತಿ ಕೇಳಬೇಕು, ಯಾರ ಫೋರ್ಸ್ಗೆ ಈ ಆರ್ಡರ್ ಅನ್ನು ಕೋರ್ಟಿನ ಆದೇಶದ ವಿರುದ್ಧವಾಗಿ ತಗೊಂಡಿದ್ದೀರಾ ಅಂತ ಹೇಳಿ ಅದನ್ನು ಕೇಳುವಂತ ಕೆಲಸ ನಾವು ಪತ್ರಿಕಾ ಮಾಧ್ಯಮದವರು ಮಾಡಬೇಕು. ಅದಾದ ನಂತರ ನೇಮೋತ್ಸವ ಯಾವ ಪ್ರತಿ ವರ್ಷ ಆಗುವಂತೆ 600-500 ವರ್ಷದಿಂದ ಏನಾಗ್ತದೆ ಅದೇ ಪ್ರಕಾರ ನೇಮೋತ್ಸವ ಕೊನೆ ಮುಹೂರ್ತ ಒಂದು ವಾರ ಮುಂಚೆ ಆಗಿರುತ್ತೆ. ನಾವು ಮಾಡಿ ಪ್ರತಿ ವರ್ಷದಾಗೆ ಯಾರು ಹಿರಿಯರು ಮುಂದೆ ನಿಂತು ಯಾರು ಮಾಡಬೇಕು ಕಟ್ಟುಪಾಡು ಏನಿದೆ ಅದರ ಪ್ರಕಾರ ಮಾಡಿರ್ತೇವೆ. ಇವರು ಕೂಡ ಅದೇ ದಿವಸ ಕೊನೆ ಮುಹೂರ್ತವನ್ನು ಮಾಡಿರ್ತಾರೆ. ನಾವು ಏನು ಅದಕ್ಕೆ ವಿರುದ್ಧ ಮಾಡಲ್ಲ, ಯಾಕಂದ್ರೆ ನಾವು ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು. ಇವರು ಫೋರ್ಸೇಬಲ್ ಮಾಡ್ತಾ ಇದ್ದಾರೆ, ಒಬ್ಬರ ಸಪೋರ್ಟ್ ಇಂದ ಮಾಡ್ತಾ ಇದ್ದಾರೆ. ಅದಾದ ನಂತರ ಕೊನೆ ಮುಹೂರ್ತ ಆಗಿ ಒಂದು ವಾರ ಮುಂಚೆ ನಾನು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ತಾ ಇದ್ದೇನೆ. ನಾವು ಕೊನೆ ಮುಹೂರ್ತ ಮಾಡಿ, ಕೊನೆ ಮುಹೂರ್ತ ಅಂದ್ರೆ ಇಲ್ಲಿ ನಾವು ಏನು ಕೊಡಿ ಏರುವುದೇನು ಹೇಳ್ತೇವೆ ಇಲ್ಲಿ, ಅದಾದ ನಂತರ ನೇಮೋತ್ಸವಕ್ಕೆ ಒಂದು ಪರಂಪರೆಯಲ್ಲಿ ಇರುವಂಥದ್ದು ಅಲ್ಲಿ ಕೊನೆ ಮುಹೂರ್ತ ಅಂದ್ರೆ ಬಾಳೆಹಣ್ಣಿನ ಕೈಲಿ ಕಡಿಯುವಂಥದ್ದು ಒಂದು ಕೊನೆ ಮುಹೂರ್ತವನ್ನು ಮಾಡುವಂಥದ್ದು. ನಾವೆಲ್ಲ ಕೊನೆ ಮುಹೂರ್ತ ಮಾಡಿ ಆ ಕೊನೆಯನ್ನು ಹಿಡ್ಕೊಂಡು ಆ ದೈವಸ್ಥಾನಕ್ಕೆ ಹೋಗುವಾಗ ಅದಕ್ಕೆ ಅದರಲ್ಲಿ ಒಬ್ರು ಪೂಜಾರಿ ಇದ್ದಾರೆ, ಇವರ ಜೊತೆ ಸೇರಿರುವಂತ ಜಗನ್ನಾಥ್ ಪೂಜಾರಿ ಅಂತ. ಅವರು ಹಿರಿಯರೆಲ್ಲ ತಕೊಂಡು ಹೋಗುವಾಗ ದೇವರಿಗೆ ವಿರುದ್ಧವಾಗಿ ತಮ್ಮ ಹಿಂದುಗಡೆಯನ್ನು ತೋರಿಸಿ ಅಲ್ಲಿ ನಿಂತು ಗೊನೆ ತಕೊಂಡು ಹೋಗುವುದನ್ನು ಬಿಡುವುದಿಲ್ಲ. ನಮಗೆ ರಿಟರ್ನ್ ತಕೊಂಡು ಹೋಗುವ ಹಾಗೆ ಮಾಡಿ ನಾವು ಅದನ್ನು ತಂದು ಇನ್ನೊಂದು ದೈವಸ್ಥಾನದಲ್ಲಿ ಕಟ್ಟುವಂತ ಪರಿಸ್ಥಿತಿಗೆ ತಂದಿಡ್ತಾರೆ. ದೈವದ ಅಲ್ಲಿ ಕೂಡ ಒಂದಷ್ಟು ವಿಶೇಷತೆಯನ್ನು ಹೇಳ್ಬೇಕು. ಅದೇ ರಾತ್ರಿ ಇದೇ ಜಗನ್ನಾಥ್ ಪೂಜಾರಿ ಏನು ಜಗ್ಗು ಪೂಜಾರಿ ಅಲಿಯಾಸ್ ಜಗ್ಗು ಪೂಜಾರಿ ಅವರಿಗೆ ಅದೇ ರಾತ್ರಿ ಚಪ್ಪಲಿ ಏಟು ಅವರ ಸಂಬಂಧಿಕರ ಕೈಯಿಂದಲೇ ಸಿಗತ್ತೆ. ಕಡ ಹಾಕಿದವರು ಪೂಜಾರಿ ಅವರು ಕೊನೆ ಮುಹೂರ್ತ ಆಗಿದೆ, ಅದರ ನಂತರ ಇದೇ ಪೂಜಾರಿಗೆ ಚಪ್ಪಲಿ ಏಟು ಅಲ್ಲಿ ಸಿಗತ್ತೆ. ಏನ ಕುಡ್ದ ಮತ್ತಿನಲ್ಲಿ ಜಗಳ ಮಾಡ್ಕೊತಾರೆ, ಚಪ್ಪಲಿ ಏಟು ಅವರಿಗೆ ಸಿಗತ್ತೆ. ಇದು ದೈವ ಕೊಟ್ಟಿರುವಂತದ್ದು ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಿದ್ದೆ, ಅದನ್ನು ನೀವು ಚೆಕ್ ಮಾಡ್ಬೋದು ಊರಿನಲ್ಲಿ ಅದು ಆಗಿದೆಯಾ ಇಲ್ವಾ ಅಂತ ಹೇಳಿ. ಅದಾದ ನಂತರ ನಿರಂತರ ಊಹಾಪೋಹಗಳಲ್ಲಿ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ನೇಮೋತ್ಸವವನ್ನು ನಾವೇ ಮಾಡುದು ಯಾರು ಗುತ್ತುಬರ್ಕೆಯವರು ಮಾಡೋದಲ್ಲ, ನಾವೇ ಮಾಡೋದಂತ ಎಲ್ಲ ಜನರ ಮಧ್ಯೆಯಲ್ಲಿ ಇದೊಂದು ಗೊಂದಲ ಸೃಷ್ಟಿ ಆಗುತ್ತೆ. ನಾವು ಕೂಡ ನಾವು ಯಾವುದೇ ಗಲಾಟೆಗೆ ಹೋಗಲ್ಲ. ನಾವು ಕೋರ್ಟ್ ಆರ್ಡರ್ ಮೇಲೆ ನಾವು ಇದರ ಆರ್ಡರ್ ಪ್ರತಿಯನ್ನು ಎಲ್ಲ ತಹಶೀಲ್ದಾರ್ ಆಫೀಸ್ಗೆ ಇರ್ಬೋದು, AC ಎಂಡೋಮೆಂಟ್ಗೆ ಇರ್ಬೋದು, ಎಲ್ಲೆಲ್ಲಿ ಬೇಕು ಅವರಿಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿರ್ತೇವೆ. ಯಾಕಂದ್ರೆ ನಾವು ಅಗೇನ್ಸ್ಟ್ ದ ಕೋರ್ಟ್ ಆರ್ಡರ್ ನಾವು ಹೋಗಲ್ಲ ಹಾಗೂ ಕಾನೂನನ್ನು ಕೈಯಲ್ಲಿ ತಗೊಳ್ಳುವುದಿಲ್ಲ ಎಂಬ ಒಂದೇ ಮಾಹಿತಿಗಾಗಿ ನಾವು ಆ ದೃಷ್ಟಿಯಿಂದ ನಾವು ದೈವದ ಮೇಲೆ ನಂಬಿಕೆ ಇಟ್ಟು ನಾವು ಅದರ ಪ್ರಕಾರವೇ ನಡೆದುಕೊಂಡು ಹೋಗ್ತೇವೆ. ಆದ್ರೆ ಮೊದಲನೇ ದಿವಸ ನೇಮೋತ್ಸವ ಆಗುವಂತ ದಿವಸ ಭಂಡಾರ ಇಳಿಬೇಕಾದಂತ ಸಂದರ್ಭದಲ್ಲಿ ಇವರ ಜನರನ್ನು ಇವರ ಸಮಿತಿ ಇವರ ಜನರನ್ನು ಅದು ಕೂಡ ಅದಕ್ಕೆ ಸಂಬಂಧಪಟ್ಟ ಪಲ್ಲಂಕಿ ತೆಗೆಯುವವರಿಗೆ ಇದೇ ಒಂದು ಸಮುದಾಯಕ್ಕೆ ಆ ಒಂದು ಮುಂಚಿನಿಂದ ಬಂದಿರುವಂತ ಪರಂಪರೆ ಅವರನ್ನು ಬಿಟ್ಟು ಜೀಟಿಗೆಯನ್ನು ಹಿಡಿಯುವಂತ ಅದಕ್ಕೆ ಸಂಬಂಧಪಟ್ಟಂತೆ ನಿರಂತರ ವರ್ಷಾಂಪ್ರತಿ ಆಗುವಂತವರನ್ನು ಬಿಟ್ಟು ಪೂಜಾರಿಗಳನ್ನು ಯಾರಿದಕ್ಕೆ ಸಂಬಂಧಪಟ್ಟ ಒಬ್ಬ ಪೂಜಾರಿಯನ್ನು ಅವರ ಜೊತೆ ಇರುವವರನ್ನು ಬಿಟ್ಟು ಅವರನ್ನೆಲ್ಲ ಬಿಟ್ಟು ಎಲ್ಲವನ್ನು ಬಾಡಿಗೆಗೆ ತಂದು ಒಂದು ಪರಂಪರೆಯನ್ನು ಮುರಿಯುವಂತ ದೃಷ್ಟಿನಲ್ಲಿ ಅದನ್ನು ಮಾಡುವ ಒಬ್ಬ ಪ್ಯಾಂಟ್ ಹಾಕೊಂಡು ಅದು ನೋಡ್ಬೇಕು, ಅದು ವಿಡಿಯೋದಲ್ಲಿ ಇರ್ಬೋದು, ನಾವು ತೆಗೆದು ಕೊಡ್ತೇವೆ. ಪಲ್ಲಂಕಿಯನ್ನು ಏನು ದೈವದ ಒಂದು ಮೊಗ ಮೂರ್ತಿಯನ್ನು ತಗೊಂಡು ಪಲ್ಲಂಕಿಯನ್ನು ಕೂಡ ಒಬ್ಬ ಪ್ಯಾಂಟ್ ಹಾಕೊಂಡು ಏನು ಪಲ್ಲಂಕಿಯನ್ನು ಏನು ನೇರ ದಾರಿಯಿಂದ ಇಳಿಸುವುದನ್ನು ಬಿಟ್ಟು ಬದಿಯ ದಾರಿಯಿಂದ ಫೋರ್ಸೇಬಲ್ ಇಳಿಸ್ತಾರೆ. ಆಗ ಅಲ್ಲಿ ಪೊಲೀಸ್ನವರು ಸೇರ್ತಾರೆ, AC ಎಂಡೋಮೆಂಟ್ ಬರ್ತಾರೆ. ಅದರಲ್ಲಿ ಇಡೀ ಊರಿನವರು ಎರಡು ಭಾಗದಲ್ಲಿ ಇವರಿಂದಾಗಿ ಎರಡು ಭಾಗದಲ್ಲಿ ವಿಭಜನೆ ಆಗಿರುತ್ತೆ. ಅಂದ್ರೆ ಅವರೊಂದು ಬೇರೆನೇ ಮಾಹಿತಿ ನಾವೆಲ್ಲ ಊರಿನವರು ಸೇರಿಕೊಂಡು ಮಾಡಿಸಿ ಇದು ನೇಮೋತ್ಸವ ಮಾಡ್ತೇವೆ ಮತ್ತು ಸುಳ್ಳು ಮಾಹಿತಿ ಜನರಿಗೆ ತಮ್ಗೆಲ್ರಿಗೂ ಗೊತ್ತಿರುತ್ತೆ. ಜನರಿಗೆ ಅದರ ಏನು ಸತ್ಯಾಸತ್ಯಗಳು ಹೆಚ್ಚಾಗಿ ಗೊತ್ತಿರಲ್ಲ. ಸತ್ಯ ಎಲ್ಲ ನಮ್ಮಲ್ಲಿ ಡಾಕ್ಯುಮೆಂಟೆಡ್ ಇದೆ, ಅದನ್ನ ನಿಮ್ಗೆ ಕೊಡ್ತೇವೆ ನಾವು. ಜನರು ಕೂಡ ಕೆಲವರೊಂದು ಪಾಪ ಊರಿನಲ್ಲಿ ಅವರು ಆ ವಿಚಾರವನ್ನು ಕೊಡುವಾಗ ಏನಾಗ್ತದೆ ಅಂತ ನೋಡುವಂತ ಇಲ್ಲಿ ಸೇರ್ತಾರೆ. ಈ ಕಡೆಯಿಂದ ಕೂಡ ಎಲ್ಲ ಆಡಳಿತ ಸಮಿತಿಯ ಹಿರಿಯರು ಇರ್ಬೋದು, ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳು ಈ ಒಂದು ನೇಮೋತ್ಸವ ಆಗುವ ಸೇವಾ ಸಮಿತಿ ಅಂತ ಎಲ್ಲ ಕಡೆ ಇರುತ್ತೆ. ಆ ಎಲ್ಲ ಸೇವಾ ಸಮಿತಿಯವರು ನಮ್ಮ ಜೊತೆ ಇದ್ದು ಅದಕ್ಕೆ ಅಡ್ಡಿಪಡಿಸ್ತಾರೆ. ಇದು ಸರಿಯಲ್ಲ, ಸಂಪ್ರದಾಯ ವಿರುದ್ಧವಾಗಿ ಆಗುವಂಥದ್ದು
ನಾವು ಯಾರು ಅಡ್ಡಿಪಡಿಸಿರುವಂತದ್ದಲ್ಲ, ಊರಿನವರು ಸೇರಿಕೊಂಡು ವಿಡಿಯೋ ಡೀಟೇಲ್ಸ್ ಇದೆ, ಅವರು ಅದಕ್ಕೆ ಅಡ್ಡಿಪಡಿಸಿ ಮಾಡುವುದಾದ್ರೆ ನೀವು ಸರಿಯಾಗಿ ಸಂಪ್ರದಾಯಬದ್ಧವಾಗಿ ಕೋರ್ಟ್ ಆರ್ಡರ್ ಇರುವ ಕಾರಣ ಅದರ ಪ್ರಕಾರ ಮಾಡಬೇಕೆಂಬ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಸ್ವಲ್ಪ ಜಟಾಪಟಿಯಲ್ಲಿ ಆದ ಕಾರಣ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅಲ್ಲಿ ಕಲೆಕ್ಟರ್ ಅವರ ನಮ್ಮ ತಹಸೀಲ್ದಾರ್ ಅವರ ಎಂಟ್ರಿ ಆಗುತ್ತೆ. ಪೊಲೀಸ್ನವರು ಏನಾದರೂ ನಿರ್ಧಾರ ಅಲ್ಲಿ ತಗೊಳ್ಬೇಕಾದ್ರೆ ತಹಸೀಲ್ದಾರ್ನ ಅಗತ್ಯ ಇದೆ, ಅವರ ಎಂಟ್ರಿ ಮಾಡ್ತಾರೆ ಅಲ್ಲಿ. ತುಂಬಾ ಒಂದು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಒಂದು ಜಟಾಪಟಿ ವಾಗ್ವಾದ ನಡೀತಾ ಇದ್ರಿಂದ ಅವರು ಎಂಟ್ರಿ ಕೊಡ್ತಾರೆ. ಅವರು ಅಂದ್ರೆ ಕಾನೂನು ಸುವ್ಯವಸ್ಥೆಗಾಗಿ ಅವರು ಕೂಡ ಅದನ್ನೇ ಹೇಳ್ತಾರೆ, ಕೋರ್ಟ್ ಆರ್ಡರ್ ಇದೆ, ಅದರ ಪ್ರಕಾರ ನಡ್ಕೊಳ್ಬೇಕು, ಇಲ್ಲದಿದ್ದಲ್ಲಿ ಎಲ್ಲರೂ ಸೇರಿಕೊಂಡು ನಡೆಸಿ. ಬಟ್ ಅದನ್ನೇ ನಾವು ತಪ್ಪು ಅಂತ ಹೇಳಿರುವಂತದ್ದು, ಅದು ಆ ರೀತಿ ನಡೆಸುವುದಕ್ಕೆ ಆಗುದಿಲ್ಲ. ಆದುದರಿಂದ ನಾವು ಏನು ಕೋರ್ಟ್ ಆರ್ಡರ್ ಪ್ರಕಾರ ಇದೆ ನಾವಂತ ಅದಕ್ಕೆ ಬದ್ಧ, ಅದಕ್ಕೆ ವಿರುದ್ಧವಾಗಿ ಹೋಗುದಿಲ್ಲ ಅಂತ ಹೇಳಿದಾಗ ತುಂಬಾ ಗಲಾಟೆ ಆದ ಕಾರಣ ತಹಸೀಲ್ದಾರ್ ಅವರು ಅಲ್ಲಿ ಆರ್ಡರ್ ಮಾಡ್ತಾರೆ, ಸೆಕ್ಷನ್ 144 ಆಗ್ತಾ ಇದ್ದೇನೆ, ಇಲ್ಲಿ ಯಾವುದೇ ರೀತಿ ಅಂತ ನಿಮ್ಮ ಗಲಾಟೆ ಆಗಬಾರ್ದು, ನಮಗೂ ಕೂಡ ಯಾವುದೇ ಗಲಾಟೆ ಬೇಕಿರ್ಲಿಲ್ಲ, ನಾವು ಕೂಡ ಸುಮ್ಮನಿದ್ವಿ. ಅದನ್ನು ಆರ್ಡರ್ ಮಾಡಿ ಆ ನೇಮೋತ್ಸವ ನಿಲ್ಲುತ್ತೆ. ಈಗ ಇವರು ಪ್ರೆಸ್ ಮೀಟ್ ಮಾಡ್ತಾರೆ, ಏಕಾಏಕಿ ಒಂದು ಸಂಪ್ರದಾಯಕ ವಿರುದ್ಧವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಆ ಗುತ್ತಿನ ಮನೆಯವರು ಇದ್ದು ಪರಂಪರಿತವಾಗಿ ಎಲ್ಲರೂ ಸೇರಿಕೊಂಡು ಮಾಡುವಂತ ಸಂಪ್ರದಾಯವನ್ನು ಕೆಡಿಸುವಂತಹ ಪ್ರಯತ್ನ ಅವರು ಮಾಡ್ತಾರೆ. ಇದನ್ನೆಲ್ಲ ಮರೆತು ಇವತ್ತು ಏನೇನು ಮಾಹಿತಿಗಳನ್ನು ಏನೇನು ವಿಡಿಯೋಗಳನ್ನು ಮಾಡಿ ಏನೆಲ್ಲ ಸ್ವಾಮೀಜಿ ಅವರ ಹೆಸರನ್ನು ತೆಗೆದು ಬಂಟ್ವಾಳ ಕ್ಷೇತ್ರದ ಮಾಜಿ ಶಾಸಕರ ಹೆಸರನ್ನು ತೆಗೆದು ಉತ್ತರ ಹಾಗೂ ಬೆಳ್ತಂಗಡಿ ಕ್ಷೇತ್ರದ ಅವರಿಗೆ ಇದರ ವಿಚಾರವೇ ಗೊತ್ತಿಲ್ಲ. ನಾನು ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವ, ಒಬ್ಬ ಕಾರ್ಪೊರೇಟರ್ ಆಗಿದ್ದವ, ನಾನು ಅವರ ಹತ್ರ ಹತ್ತಿರ ಇದ್ದೇನೆ ಎಂಬ ಒಂದು ವಿಷಯದಿಂದಾಗಿ ಅವರ ಹೆಸರು ತೆಗೆಯುವಂಥದ್ದನ್ನು ಅವರು ಮಾಡ್ತಾರೆ. ಬಂಟ್ವಾಳ ಕ್ಷೇತ್ರದ ಮಾಜಿ ಶಾಸಕರು ಸಚಿವರಾದ ರಮನಾಥ್ ರೈ ಅವರ ಹೆಸರನ್ನು ತೆಗಿತಾರೆ. ಅವರಿಗೆ ನಮ್ಮ ಇದರಲ್ಲಿ ಸಂಬಂಧಿಕರಾಗಿರುವಂತಹ ವಿಜಯ್ ಅವರು ಅಲ್ಲಿ ವಲಯ ಅಧ್ಯಕ್ಷರಾಗಿರುವಂತವರು, ಅವರಿಗೆ ಅವರ ತುಂಬಾ ಹತ್ತಿರದವರಾಗಿರೋದ್ರಿಂದ ನಮ್ಮ ಮೊದಲನೇ ಮನೆತನದ ಗುರುಕಾರರು ಅವರಿಗೆ ಹತ್ತಿರ ಇದ್ದಾರೆ ಅಂತ ಹೇಳಿ ಅವರ ಹೆಸರನ್ನು ತೆಗೆಯುವಂತ ಪ್ರಯತ್ನ ಮಾಡ್ತಾರೆ. ನಂಗೆ ಗೊತ್ತಿಲ್ಲ ಈ ಕಾಣದ ಕೈ ಏನೆಲ್ಲ ರಾಜಕೀಯ ಪ್ರೇರಿತ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದೀರಿ. ಕಾಣದ ಕೈ ಯಾರಂತ ಅದು ಕೂಡ ಬೇಗನೆ ನಾನು ಅದರ ಡೀಟೇಲ್ ಆಗಿ ನಾನು ವಿದೌಟ್ ಡಾಕ್ಯುಮೆಂಟ್ ನಾನು ಮಾತಾಡೋದಕ್ಕೆ ಹೋಗುದಿಲ್ಲ, ಅವರ ಹೆಸರು ತೆಗಿಯಕ್ಕೆ ಹೋಗಲ್ಲ. ಅದು ಕೂಡ ಡಾಕ್ಯುಮೆಂಟೆಡ್ ಬರುತ್ತೆ, ನಿಮಗೆ ಬೇಕಾದಲ್ಲಿ ನವೀನ್ ಅಡೆಪಿಲ್ ಅವರ ಫೋನ್ ಡೀಟೇಲ್ಸ್ ತಗೊಳ್ಬಹುದು. ಯಾಕಂದ್ರೆ ಅಲ್ಲಿ ಚರ್ಚೆ ಆಗ್ತಾ ಇರುವಾಗ, ದೈವಸ್ಥಾನದ ಚರ್ಚೆ ಆಗ್ತಾ ಇರುವಾಗ ಇವರು ಗಡಿ ಫೋನ್ ತಗೊಂಡೋಗಿ ಆ ವಿಡಿಯೋ ಕೂಡ ನಮ್ಮ ಹತ್ರ ಇದೆ, AC ಎಂಡೋಮೆಂಟ್ ಅವರ ಕೈಗೆ ಕೊಡುವಂತದ್ದನ್ನು ಮಾಡ್ತಾ ಇದ್ದಾರೆ. AC ಎಂಡೋಮೆಂಟ್ ಅವರು ಫೋರ್ಸೇಬಲ್ ಆಗಿ ಒಂದೊಂದು ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರೂ ಜನರು ಅಲ್ಲಿ ತುಂಬಾ ಇದ್ದ ಕಾರಣ ಅವರಿಗೆ ಏನು ಅಗೇನ್ಸ್ಟ್ ದ ಲಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ. ಅದನ್ನೆಲ್ಲ ಅವರ ಮಾಹಿತಿಯನ್ನು ಆ ನವೀನ್ ಅಡೆಪಿಲ್ ಅವರ ಕಾಲರ್ ಲಿಸ್ಟ್ ತಗೊಂಡು ತಾವು ನೋಡ್ಬೋದು ಏನು ಮಾಡಿದ್ದಾರೆ ಎಂಬುದನ್ನು. ಹಾಗೆ ತಮಗೆ ಮಾಹಿತಿ ನಮಗೂ ಸಿಕ್ಕಿದ್ರೆ ಖಂಡಿತವಾಗಿ ಅದನ್ನು ಕೂಡ ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ಆದರೆ ನಂಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಒಂದು ಸಂಧಾನಕ್ಕೆ ಅಂತ ಬಂದವರು ಅಥವಾ ಅವರ ಜೊತೆಗೆ ಸೇರಿಕೊಂಡವರು ಯಾಕೆ ಈ ಒಂದು ಗ್ರಾಮದಲ್ಲಿ ಇಷ್ಟು ವರ್ಷದಿಂದ ಆಗುವಂತಹ ನೇಮೋತ್ಸವವನ್ನು ಈ ರೀತಿ ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ಇದು ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ನಡೆಸುವಂಥದ್ದು, ಅದರ ಜೊತೆಗೆ ಒಂದಷ್ಟು ರಾಜಕೀಯವನ್ನು ಅದರ ಬಣ್ಣ ಇದಕ್ಕೆ ಹಚ್ಚುವಂತ ಪ್ರಯತ್ನ ಮಾಡುವಂಥದ್ದನ್ನು ಇವರು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ನಿನ್ನೆ ಏನು ಪತ್ರಿಕಾಗೋಷ್ಠಿ ಅವರು ನಡೆಸಿ ಏನು ತಪ್ಪು ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ, ನಾವು ಇವತ್ತು ಮಾತಾಡುವಂಥದ್ದು ಎಲ್ಲ ಸಾಕ್ಷಿ ಸಮೇತ ಇವತ್ತು ಮಾತಾಡ್ತಾ ಇದ್ದೇವೆ. ಏನೇ ನಿಮಗೆ ಡೀಟೇಲ್ಸ್ ಬೇಕಿದ್ದಲ್ಲಿ ನಾವು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ, ಈ ಸ್ಪಾಟ್ ಅಲ್ಲಿ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ ಎಂಬ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ಅದರಲ್ಲಿ ವ್ಯವಸ್ಥಾಪನಾ ಸಮಿತಿ ಅಂತ ಒಂದು ಮಾತನ್ನು ಅವರು ಗಡಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ಸುಮಾರೊಂದು ಅದರ ಡೀಟೇಲ್ಸ್ ಅನ್ನು ಕೂಡ ಕೊಡ್ತೇನೆ. ಅಲ್ಲಿ ಇರಂತಬೆಟ್ಟು ಚಾವಡಿ ಒಂದು ದೈವಸ್ಥಾನ, ಅದರ ಜೊತೆಗೆ ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ. ಅದು ಇರಂತಬೆಟ್ಟಿಗೆ ಸಂಬಂಧಪಟ್ಟಿರುವಂತಹ ಪ್ರೈವೇಟ್ ಪ್ರಾಪರ್ಟಿ, ಅವರ ವರ್ಗ ಜಾಗ ಆಗಿರುತ್ತೆ. ಅದರ ಜೊತೆಗೆ ಅಡೆಪಿಲ ದೇವಸ್ಥಾನ, ಅದು ಅಡೆಪಿಲದ ಒಂದು ಫ್ಯಾಮಿಲಿಗೆ ಸೇರಿರುವಂತಹ ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ. ಅದರ ಜೊತೆಗೆ ಜೋಡುಸ್ಥಾನ ದೇವಸ್ಥಾನ, ಅದು ಕೂಡ ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ. ಅದರಲ್ಲಿ ಒಂದು ಏನು ಮಾಡದಲ್ಲಿರುವಂತಹ ಒಂದು ದೈವಸ್ಥಾನ ಏನಿದೆ, ಆ ಒಂದು ದೈವಸ್ಥಾನ ಸರ್ಕಾರ ಜಾಗದಲ್ಲಿ ಇರುವಂತದ್ದು. ಇವರು ಸ್ವಲ್ಪ ವರ್ಷ ಹಿಂದೆ ಅದನ್ನು ವ್ಯವಸ್ಥಾಪನಾ ಸಮಿತಿಗೆ ಸರ್ಕಾರಕ್ಕೆ ಅರ್ಜಿಯನ್ನು ಬರೆದು ವ್ಯವಸ್ಥಾಪನಾ ಸಮಿತಿಯನ್ನಾಗಿ ರಚನೆ ಮಾಡಿ ಆ ಪರ್ಟಿಕ್ಯುಲರ್ ದೈವಸ್ಥಾನ ಸರ್ಕಾರಕ್ಕೆ ಸೇರಿರುವಂತದ್ದು ಮಾಡಿ ತಸ್ವಿಕ್ ಎಂಬ ಏನು ಒಂದು ಸಿಸ್ಟಮ್ ಇದೆ, ಸರ್ಕಾರದ ಒಂದಷ್ಟು ಅನುದಾನಗಳು ಬರುವಂತದ್ದನ್ನು
ಅದನ್ನು ತಗೊಳ್ಳುವ ಒಂದು ಐಡಿಯಾಸ್ ಮಾಡಿ ಆ ಸಮಿತಿಯನ್ನು ರಚನೆ ಮಾಡ್ತಾರೆ. ಇವರಿಗೆ ಬೇಕಾದವರನ್ನು ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಅದಕ್ಕೆ ಬೇಕಾದ ಪದಾಧಿಕಾರಿಗಳನ್ನಾಗಿ ಮಾಡ್ತಾರೆ. ಒಂದಷ್ಟು ಅಮೌಂಟ್ಗಳು ಇದಕ್ಕೆ ಬಂದಿರುತ್ತೆ. ಸುಮಾರು 2020ರಲ್ಲಿ ಇದೇ ಯಾರು ನಿನ್ನೆ ಪ್ರೆಸ್ನಲ್ಲಿ ಕೂತ್ಕೊಂಡಿದ್ದಾರೆ ಅವರ ಒಬ್ಬ ತಮ್ಮ, ಅವರ ಅಣ್ಣ ಇದಕ್ಕೆ ಎಗೇನ್ಸ್ಟ್ ಆಗಿ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನು ಕೂಡ ಬರೀತಾರೆ. ಅಲ್ಲಿ ಹಣವನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಆ ಮಿಸ್ಯೂಸ್ ಮಾಡಿದ ಹಣದ ಲೆಟರ್ ಡಾಕ್ಯುಮೆಂಟ್ ಕೂಡ ನಮ್ಮಲ್ಲಿ ಇರುತ್ತೆ. ಚರಣ್ ಎಂಬವರು, ಅವರ ಅಡಪಿಲ ಜಗನ್ನಾಥ್, ನವೀನ್ ಯಾರು ಕೂತ್ಕೊಂಡಿದ್ದಾರ ಅವರ ಅಣ್ಣ ಈ ಒಂದು ಕೇಸನ್ನು ಕೂಡ, ಈ ಒಂದು ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಬರೀತಾರೆ. ಇದನ್ನು ಇಮಿಡಿಯೇಟ್ ಆಗಿ ವಜಾಗೊಳಿಸಬೇಕೆಂಬ ಇದನ್ನು ಕೂಡ ಹಾಕಿರ್ತಾರೆ. ಅದನ್ನು ನಾವು ಕೂಡ ಈಗ ಹಾಕಿದ್ದೇವೆ. ಯಾಕಂದ್ರೆ ಇಲ್ಲಿ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 30,000 ಹಣವನ್ನು ಕೂಡ ಇಲ್ಲಿಂದ ತೆಗೆದಿರುವಂತದ್ದು, ಕ್ಯಾಶ್ ವಿಡ್ರಾವಲ್ ಮಾಡಿರುವಂತ 12/2/2016 ಮಾಡಿರುವಂತದ್ದು ಮಾಹಿತಿ ಇರುತ್ತೆ. ಆಗ ಅದೇ ಪ್ರೆಸ್ ನಲ್ಲಿ ಕೂತ್ಕೊಂಡಿರುವಂತಹ ಪ್ರಸಾದ್ ಭಂಡಾರ ಮನೆಯವರ ತಂದೆಯವರು ಅದರ ಅಧ್ಯಕ್ಷರಾಗಿರ್ತಾರೆ, ಜಯಶಂಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಆದ ನಂತರ ಇನ್ನೊಮ್ಮೆ 3 ವರ್ಷದ ನಂತರ ಅದು ರಿನ್ಯೂವಲ್ ಆಗಿರುವಾಗ ಪುನಃ ಅವರಿಗೆ ಬೇಕಾದವರನ್ನು ಅದರಲ್ಲಿ ಅಧ್ಯಕ್ಷರು ಮಾಡ್ತಾರೆ. ಅದಾದ ನಂತರ ಈಗ ರೀಸೆಂಟ್ ಆಗಿ ಪ್ರಸಾದ್ ಅವರ ಮಗ ಅದರ ಅಧ್ಯಕ್ಷರಾಗ್ತಾರೆ. ಎಲ್ಲ ಟೋಟಲ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ವಿರುದ್ಧವಾಗಿ ನಾವು ಕೋರ್ಟಿನಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಟಿದ್ದೇವೆ. ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಈಗ AC ಅವರು ಅವರ ಏನು ಇದು ನಮಗೆ ಆರ್ಡರ್ಸ್ ಅನ್ನು ಅವರು ಏನು ಪಾಸ್ ಮಾಡ್ತಾರೆ ಅದರಲ್ಲಿ ಅವರು ಮಾಡಬೇಕು. ಒಂದು ವೇಳೆ ಅವರು ಮಾಡುವುದಾದ್ರೂ ಕೂಡ ಈ ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆರ್ಡರ್ ಪಾಸ್ ಮಾಡಬೇಕಿತ್ತು. ಆದರೆ ಅವರು ಇದರ ಜೊತೆಗೆ ಎಲ್ಲಾ ದೈವಸ್ಥಾನಗಳನ್ನು ಸೇರಿಸುವಂತ ಕೂಡ ಪ್ರಯತ್ನವನ್ನು AC ಅವರು ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ತಾವು ತಗೊಳ್ಬಹುದು. ಅದನ್ನೆಲ್ಲ ನಾವು ಕೋರ್ಟಿನಲ್ಲಿ ಇಟ್ಟಿದ್ದೇವೆ. ಕೋರ್ಟಿನಲ್ಲಿ ಆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಕೋರ್ಟಿನಲ್ಲಿ ನಮ್ಮ ಪರವಾಗಿ ಬಂದಿದೆ. ಅವರು ಕೋರ್ಟಿನಲ್ಲಿ ಅದಕ್ಕೆ ಫೈಟ್ ಮಾಡಬಹುದು. ಯಾವುದೇ ಕಾರಣಕ್ಕೂ ನಾವು ಮೊದಲಿಗೆ ಕೋರ್ಟಿಗೆ ಹೋದವರಲ್ಲ, ಅವರೇ ಹೋದವರು. ನಾವು ಪಾರಂಪರಿಕವಾಗಿ ನಾವು ದೈವಸ್ಥಾನದ ನೇಮೋತ್ಸವವನ್ನು ಮಾಡಿಕೊಂಡು ಬಂದಿರ್ತೇವೆ. ಇದರಲ್ಲಿ ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ದಲ್ಲಿ ಈ ಮನೆತನದವರು ಎಲ್ಲ ಹಿರಿಯರು ಇಲ್ಲೇ ಇದ್ದಾರೆ. ನಿನ್ನೆ ಕೂತ್ಕೊಂಡವರು ಯಾರು ಕೂಡ ಯಾವುದೇ ಮನೆತನದ ಹಿರಿಯರಲ್ಲ. ಅದರಲ್ಲಿ ಒಬ್ರು ಸೀತಾರಾಮ್ ಪೂಜಾರಿ ಅಂತ, ಮುಂಚೆ ನಮ್ಗೆ ಗೊತ್ತಿಲ್ಲ, ಅಷ್ಟು ಜವಾಬ್ದಾರಿಯುತ ವ್ಯಕ್ತಿ ಸೀತಾರಾಮ್ ಪೂಜಾರಿ ಅವರು ಮರೋಲಿಯಲ್ಲಿ ಇರುವಂತವರು. ಏನು ಜೋಡಸ್ಥಾನದ ಆ ಒಂದು ಜಾಗ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತವರು, ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ. ಅವರು ಕೂಡ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡಿ ಅವರು ಕೂಡ ಅವರ ಜೊತೆಗೆ ಸೇರಿಕೊಂಡು ಅವರಿಗೆ ಗೌರವಾಧ್ಯಕ್ಷತಾ ಸ್ಥಾನವನ್ನು ಕೊಡ್ತಾರೆ ಎಂಬ ಆಸೆಯಿಂದ ಕೊಟ್ಟಿದ್ದಾರೆ. ಅವರಿಗೆ ಅವರ ಸಮಿತಿಯಲ್ಲಿ ಒಂದು ಆಸೆಯಿಂದ ಏನೋ ಒಂದು ದೈವದ ಮುಂದೆ ನಿಂತು ಏನೋ ಒಂದು ನಮ್ಗೆ ಲಾಭ ಸಿಗ್ಬಹುದು, ಏನ್ ಗೊತ್ತಿಲ್ಲ ಅವರ ಮನಸ್ಥಿತಿ. ಆ ಆಸೆಯಿಂದ ಕೂಡ ಅವರು ಕೂಡ ಅವರೊಂದಿಗೆ ಸೇರಿಕೊಂಡು ಈ ಇದನ್ನೆಲ್ಲ ಮಾಡ್ತಿರುವಂತದ್ದು ತುಂಬಾ ಒಂದು ಬೇಜಾರು ತರುವಂತಹ ವಿಚಾರ. ಸೀತಾರಾಮ್ ಪೂಜಾರಿ ಅವರು ಅದರ ಜೊತೆಗೆ ಆ ಭಾಗದ ಒಬ್ಬ ಜನಪ್ರತಿನಿಧಿ, ತುಂಬಾ ಬೇಸರದ ವಿಷಯ ನಾನು ಹೇಳಲೇಬೇಕಾಗತ್ತೆ. ಅದು ಯಾವುದೇ ಪಾರ್ಟಿ ಅಂತ ಹೋಗಲ್ಲ. ನಾನು ಈ ದೈವಸ್ಥಾನ ಬಂದದ್ದಕ್ಕೆ ವಿಚಾರಕ್ಕೆ ಅವರು ಕೈ ಹಾಕಿದ್ದಕ್ಕೆ ಆ ವಿಚಾರ ತೆಗಿಬೇಕಾಗುತ್ತೆ. ಸಂತೋಷ್ ಅಂತ ಹೇಳಿ ಅಲ್ಲಿದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇದೇ ಸಂತೋಷ್ ಹತ್ರ ನಾನು ಎಷ್ಟೋ ಸಲ ಮುಂಚೆ ಸೇವಾ ಸಮಿತಿಯ ಮುಖೇನ ನೀವು ಸೇವೆಗಳನ್ನು ಅಲ್ಲಿ ದೈವಸ್ಥಾನದ ಯಾವುದೇ ಗುತ್ತುಬರಿಕೆ ಇದ್ರೂ ಕೂಡ ಸೇವಾ ಸಮಿತಿಗಳನ್ನು ಮಾಡಿಕೊಂಡು ಜಾತ್ರೆಯ ಹೊರಗಡೆ ಆಗುವಂತಹ ಏನು ಪಟಾಕಿದು ವ್ಯವಸ್ಥೆ ಇರ್ಬೋದು, ಸಂತೆ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಸಂತೆಯನ್ನು ಮಾಡುವಂಥದ್ದು ಅವರೇ ಹಣ ಕಲೆಕ್ಷನ್ಸ್ ಎಲ್ಲ ಮಾಡಿ ಅದನ್ನು ಮಾಡಿಕೊಂಡು ಹೋಗುವಂಥದ್ದು ಮುಂಚೆಯಿಂದ ಬಂದಿರುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ಇರಂತ ಬೆಟ್ಟುವಲ್ಲಿ ಮಾತ್ರ ಅದನ್ನು ಈ ಎಲ್ಲ ಏನು ಕಿರಿಕಿರಿ ನಡೀತಾ ಇತ್ತು, ಅವರು ಅದನ್ನು ಮಾಡುವುದನ್ನು ಬಿಟ್ಟಿದ್ರು ಮಧ್ಯದಲ್ಲಿ. ಆಗ ನಾನು ಖುದ್ದು ಇದೇ ಸಂತೋಷ್ ಹತ್ರ, ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಹತ್ರ ನಾನು ಖುದ್ದು ಮಾತಾಡಿದ್ದೆ. ನೀವು ಮುಂಚಿನಾಗೆ ಈ ಒಂದು ಸಮಿತಿಯನ್ನು, ಸೇವಾ ಸಮಿತಿಯನ್ನು ನೀವು ಮಾಡಬೇಕು, ಮಾಡಿ ನೀವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ಈ ನೇಮೋತ್ಸವ ಮಾಡುವ, ಸೇವಾ ಸಮಿತಿ ಮಾಡಿ ಅಂತ ಹೇಳಿದಾಗ ಸಂತೋಷ್ನವರೇ ನನಗೆ ಖುದ್ದಾಗಿ ಹೇಳಿರುವಂತದ್ದು. ಅವರು ಬೇಕಾದ್ರೆ ಜಾಗದಲ್ಲಿ ಬಂದು ಕೈ ಮುಟ್ಟಿ ಅದನ್ನು ಹೇಳ್ಬೇಕು, ನಾನು ಹೇಳಿದ್ದೇನಾ ಇಲ್ವಾ ಅಂತ ಹೇಳಿ. ಅವರು ಹೇಳಿರುವಂತದ್ದು ನಮ್ಗೇನು ಸಮಸ್ಯೆ ಇಲ್ಲ, ಮಾಡ್ಬೋದು, ಆದ್ರೆ ನಮ್ಮ ಕೆಲವರು ಹಿರಿಯರಿಗೆ ಅದು ಸಮಸ್ಯೆ ಆಗತ್ತೆ. ಅದು ಅಡ್ಡದ ಬಾಧೆ ಆನಂದ ಅಂತವರಿದ್ದಾರೆ, ಅವರು ಕೂಡ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತವರು. ಹಾಗೆ ಪೋಸ್ಟ್ ಮ್ಯಾನ್ ರಾಮಚಂದ್ರ ಅಂತ ಇದ್ದಾರೆ, ಅವರಿಗೆಲ್ಲ ಬೇಸರ ಆಗುತ್ತೆ, ಅದು ಸಮಸ್ಯೆ ಬೇರೆ ರೀತಿಯಲ್ಲಿ ಆಗುತ್ತೆ. ಒಂದು ರಾಜಕೀಯ ರೀತಿಯಲ್ಲಿ ಮಾತಾಡಿರುವಂತದ್ದು ಕೂಡ ಆಗಿರುವಂತದ್ದು. ಈಗ ಅವರು ಪ್ರೆಸ್ ಕರೀತಾರೆ, ನಾವು ಕರೆದಿದ್ವಿ ಸರಿ ಮಾಡುವಂತ ಹೇಳಿದ್ದಾರೆ, ಇಲ್ಲಿ ಉಲ್ಟಾ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಅವರು ಅಲ್ಲಿ ಜಾಗದಲ್ಲಿ ಮುಟ್ಟಿ ಅದನ್ನು ಹೇಳ್ಬೇಕು, ಹೌದು ನಾವು ಕರೆದಿದ್ದೇವಾ ಇಲ್ವಾ ಅಂತೇಳಿ. ಒಂದು ರೀತಿಯಲ್ಲಿ
ಎಲ್ಲ ತಪ್ಪು ಸಂದೇಶಗಳನ್ನು ನಮ್ಮ ಹಿಂದೂ ಸಂಪ್ರದಾಯವನ್ನು ಹಾಳು ಮಾಡುವಂತ ಪ್ರಯತ್ನ ಗುತ್ತು ಬರಿಕೆದವರು ಯಾವುದು ಇದಕ್ಕೆ ಇದು ಈ ಒಂದು ದೈವಸ್ಥಾನ ಅಂತ ನಾನು ಮಾತಾಡಲ್ಲ. ಇದು ಬೇರೆ ಕಡೆ ಕೂಡ ಇಂಥ ಸಮಸ್ಯೆ ಆಗಬಾರ್ದು. ಆ ಗುತ್ತು ಬರಿಕೆ ಮನೆತನ ಯಾರು ಇದೆ ಅವರಿಗೆ ಇರುವಂತಹ ಒಂದು ಏನು ಆ ಮುಂಚಿನಿಂದ ಬಂದಿರುವಂತಹ ಇತಿಹಾಸದಲ್ಲಿ ಇರುವಂತದ್ದನ್ನು ಯಾವುದೇ ಗೌರವವನ್ನು ಯಾವುದೇ ರೀತಿಯಲ್ಲಿ ಅದಕ್ಕೆ ಚ್ಯುತಿ ಬರುವ ಹಾಗೆ ಯಾರು ಕೂಡ ಸೇವಾ ಸಮಿತಿಯ ಮುಖ್ಯನಿರ್ಬೋದು ಅದು ಮಾಡುವಂಥದ್ದು ಆಗಬಾರ್ದು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಾಗೂ ಎಲ್ಲ ಊಹಾಪೋಹಗಳನ್ನು ಯಾರು ಕೂಡ ನಂಬಾರ್ದು. ಯಾರಿಗೆ ಏನೇ ಮಾಹಿತಿ ಬೇಕಾದ್ರೂ ನಾವು ಕೊಡುವುದಕ್ಕೆ ಸಿದ್ಧರಿದ್ದೇವೆ ಎಂಬ ಮಾತನ್ನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ತಾವು ಕೇಳ್ಬೋದು. ದೈವ 600 ಅದಕ್ಕೆ ಪೂರಕವಾಗಿ ಈಗ ಕಲ್ಲಮಾಲಿಗೆ ಏನು ಉಂಡಿತಾಯ ದೇವಸ್ಥಾನದ RTC ಯಾರ ಹೆಸರಲ್ಲಿದೆ? ನಾನು ಹೇಳಿದ ಹಾಗೆ ಅದು ಒಂದು ಇರಂತ ಬಿಟ್ಟು ಅಲ್ಲಿ ಆಗುವಂತ 6 ದಿವಸ ನೇಮೋತ್ಸವ. ಫೆಬ್ರವರಿ 3 ದಿವಸ 8, 9, 10 ಮಾರ್ಚ್ ಎಲ್ಲ ಬೇರೆ ಬೇರೆ RTC ಇದೆ. ಒಂದು ಫೆಬ್ರವರಿ 8, 9, 10, ಇನ್ನೊಂದು ಮಾರ್ಚ್ 9, 10 ಅನ್ನೋದು. ಫೆಬ್ರವರಿ 8, 9, 10ಗೆ ಆಗುವಂತ ದೈವಸ್ಥಾನದ RTC ಇರಂತ ಬಿಟ್ಟು ಅವರ ಮನೆತನದ ಹೆಸರಲ್ಲಿದೆ. ವಿಶ್ವನಾಥ್ ಪೂಜಾರಿ ಅವರ ತಾಯಿ ಹೆಸರು, ಇನ್ನು ಅವರ ಅಕ್ಕ ತಂಗಿಯವರ ಅದು ಅಲಿಯಕಟ್ಟು ತಮ್ಗೆಲ್ಲಿ ಗೊತ್ತಿರೋ ದಕ್ಷಿಣ ಅಲಿಯಕಟ್ಟು ಪ್ರಕಾರ ಹೋಗುವಂಥದ್ದು ಅವರ ಹೆಸರಲ್ಲಿ ಇರುವಂಥದ್ದು. ನಾನು ಕೂಡ ಅದೇ ಮನೆತನಕ್ಕೆ ಸಂಬಂಧಪಟ್ಟವ. ನಾನು ಕೂಡ ಅವರ ತಂಗಿಯ ಮಗ ಆಗಿದ್ದೇನೆ. ಕಾಶ ಅವರ ತಂಗಿಯ ಮಗ. ನಾನು ಕೂಡ ಅದೇ ಮನೆಗೆ ಸಂಬಂಧಪಟ್ಟವ. ಇನ್ನೊಂದು ನಡೆಯುವಂಥದ್ದು ಬರ್ಕೆಯಲ್ಲಿ ಮಾಡದಲ್ಲಿ ನಡೆಯುವಂಥ ಅದು ಒಂದು ಸರ್ಕಾರಿ ಜಾಗ. ನಾನು ಏನು ನಿಮ್ಮ ಮುಂದೆ ಮಾಹಿತಿ ಇಟ್ಟಿದ್ದೆ ಅದು ಒಂದು ಮಾತ್ರ ಸರ್ಕಾರಿ ಜಾಗದಲ್ಲಿ ಇರುವಂಥ ಪರಂಬೋಕು ಪರಂಬೋಕು ಜಾಗ. ಅದರಲ್ಲಿ ಇರುವಂಥದ್ದು ಅದರ ಅಧಿಕಾರ ಯಾರಿಗೂ ಇಲ್ಲ. ಸರ್ಕಾರದ ಅಧಿಕಾರ ಅದು. ಅಲ್ಲಿ ನೇಮೋತ್ಸವ ಮಾಡೋದಕ್ಕೆ ಮಾತ್ರ ಅಲ್ಲಿ ಪರ್ಮಿಷನ್ ಇರುವಂತದ್ದು. ಅದರಲ್ಲಿ ಯಾವುದೇ ಒಂದು ಯಾರಿಗೂ ಅಧಿಕಾರ ಇಲ್ಲ. ಬರಿಕೆ ಕುಟುಂಬದವರು ಅದಕ್ಕೆ ಆ ನೇಮೋತ್ಸವದಲ್ಲಿ ಬರಿಕೆ ಕುಟುಂಬದವರಿಗೆ ಹೆಚ್ಚಿನ ಒಂದು ನೇಮೋತ್ಸವ ನಡೆಸೋಕೆ ಅಧಿಕಾರ ಇರುವಂತದ್ದು ಅವರಿಗೆ ಇರುವಂತದ್ದು. ಆದ್ರೆ ಅದು ವೈಯಕ್ತಿಕ RTC ಅವರ ಹೆಸರಲ್ಲಿಲ್ಲ, ಸರ್ಕಾರ. ಇನ್ನೊಂದು 2 ದಿವಸ ಲಾಸ್ಟ್ಗೆ ಆಗುವಂಥದ್ದು ಅಂದ್ರೆ ನಿನ್ನೆ ಮತ್ತು ಇವತ್ತು. ಮೊನ್ನೆದು ಬರಿಕೆದು ನಿನ್ನೆ ಮತ್ತು ಇವತ್ತು ಆಗುವಂಥದ್ದು ಜೋಡುಸ್ಥಾನ ಸೀತಾರಾಮ್ ಪೂಜಾರಿ ಏನು ಹೇಳಿದೆ ನೋಡಿ, ಅವರು ಎಲ್ಲ ಮಾಹಿತಿ ಉಂಟು. ಅವರು ಹೋದ ನೇಮೋತ್ಸವ ಕೂಡ ನಮ್ಮ ಜೊತೆ ಇದ್ದವರು. ಈಗ ಒಂದು ಅಧ್ಯಕ್ಷ ಸ್ಥಾನ ಸಿಗ್ತದೆ ಇಲ್ಲಿ ಏನೋ ಒಂದು ಆಸೆಯಲ್ಲಿ ಹೋಗಿದ್ದಾರೆ, ಗೊತ್ತಿಲ್ಲ ನನಗೆ ಯಾಕೆ ಅಂತೇಳಿ. ಅವರ ಕುಟುಂಬದ ಹೆಸರಲ್ಲಿ ಇರುವಂತದ್ದು RTC. ಅದರಲ್ಲಿ ಕೂಡ ಇನ್ನೊಂದು ಅಲ್ಲಿ ದೈವಸ್ಥಾನದ 2 ಸ್ಥಾನ ಆಗುತ್ತೆ. ಆ ಒಂದು ಸ್ಥಾನವನ್ನು ಕಟ್ಟಿರುವಂತ ಕೊಲ್ಲೂರು ಕುಟುಂಬದವರು. ಇಡೀ ದೈವಸ್ಥಾನವನ್ನು ಕಟ್ಟಿರುವಂತ ಕೊಲ್ಲೂರು ಕುಟುಂಬದವರು. ನಾವು ಯಾವುದೇ ರೀತಿಯಲ್ಲಿ ದೈವಸ್ಥಾನ ಅವರು ಕಟ್ಟಿದ್ದು ಇವರು ನಾವು ಹಕ್ಕು ಚಲಾಯಿಸ್ತಾ ಇಲ್ಲ. ಎಲ್ಲ ಊರಿನವರು ಸೇರಿ ಕಟ್ಟಿರುವಂತದ್ದು ಇರಂತ ಬೆಟ್ಟು ದೈವಸ್ಥಾನದಲ್ಲಿ ಎಲ್ಲರೂ ಸೇರಿ ಕಟ್ಟಿರುವಂತದ್ದು. ನಾವು ಅದನ್ನು ಮಾತಾಡ್ತಾ ಇಲ್ಲ. ನಮ್ಗೆ ಯಾರ ಜಾಗನೂ ನಮ್ಗೆ ಬೇಡ. ನಾವೇನಲ್ಲಿ ಮನೆ ಕಟ್ಟುವಂತದ್ದಲ್ಲ. ಸಂಪ್ರದಾಯ ಬದ್ಧವಾಗಿ ನಾವು ನೇಮೋತ್ಸವ ನಡೆಸ್ತಾ ಇದ್ದೇವೆ. ಆ ಸಂಪ್ರದಾಯ 600 ವರ್ಷದ ಇತಿಹಾಸವನ್ನು ತಿರುಚಿ ಹಾಕುವುದಕ್ಕೆ ಸೇವಾ ಸಮಿತಿ ಯಾರೋ ಒಬ್ರು ರೋಡಲ್ಲಿ ಹೋಗೋರು ಬಂದು ನಾಳೆ ಬಂದು ಇನ್ನೊಬ್ರು ಬಂದು ಸೇವಾ ಸಮಿತಿ ಮಾಡ್ತಾರೆ, ನಾವು ನೇಮೋತ್ಸವ ಮಾಡ್ತೇವೆ ಅಂತ ಹೇಳಿದ್ರೆ ಆಗತ್ತಾ? ಯಾವುದೋ ಒಬ್ಬ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ತಂದು ಅಥವಾ ಕಾಣದ ಕೈಗಳನ್ನು ತಂದು ಫೋರ್ಸೇಬಲ್ ಒಂದು ಆದೇಶ ಹೊರಡಿಸುವಂಥದ್ದು AC ಎಂಡೋಮೆಂಟ್. ನಾನು ಜಿಲ್ಲಾಧಿಕಾರಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಜಿಲ್ಲಾಧಿಕಾರಿ ಅವರು ಇದರ ಬಗ್ಗೆ ಒಂದು ಡೀಟೇಲ್ ಆಗಿ ತಗೊಳ್ಬೇಕು. ಒಬ್ಬ AC ಒಂದು ದಿವಸದಲ್ಲಿ 2-3 ದಿವಸದಲ್ಲಿ 3 ಆರ್ಡರ್ಸ್ಗಳನ್ನು ಹೇಗೆ ತೆಗಿತಾರೆ? ಆ ಹಕ್ಕು ಅವರಿಗೆ ಕೊಟ್ಟಿರುವಂತವ್ರು ಯಾರು? ಅಲ್ಲಿ ಇರುವಂತ ಸಂಪ್ರದಾಯಕ್ಕೆ ಒಂದು ಯಾವುದೇ ಅರ್ಥ ಇಲ್ವಾ ಎಂಬ ಮಾಹಿತಿಯನ್ನು ಅವರು ಕೂಡ ಈ ಏನಾದರೂ ಹಕ್ಕು ಅವರಿಗೆ ವಿಟೋ ಪವರ್ ಏನೋ ಅವರಿಗೆ ಪವರ್ ಇದ್ರೆ ಕೂಡ ಅದನ್ನು ನಿಲ್ಲಿಸಬೇಕು ಮುಂದಿನ ದಿವಸ. ನೀವು ಹೇಳುದು 3 ದೇವಸ್ಥಾನಗಳ ಅಧಿಕಾರ ನಿಮ್ಮ ಇದರಲ್ಲಿದೆ, ಒಂದು ಅವರಲ್ಲಿ ನೇಮೋತ್ಸವ ನಡೆಸುವಂತಹ ಅಧಿಕಾರ ಅನಾದಿ ಕಾಲದಿಂದ ಬಂದಿರುವಂತಹ ಅದರಲ್ಲಿ ಮೊದಲನೇ ಮನೆತನದವರಿಗೆ ಶುರುವಿನ ಫೆಬ್ರವರಿ ನಡೆಸುವಂತಹ 3 ದಿವಸದ ನೇಮೋತ್ಸವದು RTC ಅವರಲ್ಲಿ ಹೆಸರಲ್ಲಿ ಇರುವಂತದ್ದು. ಅದಕ್ಕಾಗಿ ಅಲ್ಲಿ ಕೂಡ ಅವರು ಸಮಸ್ಯೆ ಮಾಡ್ತಾರೆ. ಬಟ್ ಹೆಚ್ಚು ಅವರು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ RTC ಇರುವಂತಹ ವ್ಯಕ್ತಿಗಳೆಲ್ಲ ಇದರಲ್ಲಿ ಇದ್ದ ಕಾರಣ ಈಗ ಇನ್ನೂ 3 ದಿವಸ ಆಗಲಿ. ಒಂದು ಸರ್ಕಾರ ಜಾಗ, ಇನ್ನೊಂದು ಸಮಿತಿ ರಚನೆ ಮಾಡಿದ್ರಲ್ಲ, ಆ ಸಮಿತಿ ಯಾವ ದೇವಸ್ಥಾನಕ್ಕೆ ಸಂಬಂಧಪಟ್ಟ? ಎಲ್ಲಾ ದೇವಸ್ಥಾನ ಇಲ್ಲ. ಸಮಿತಿ ರಚನೆ ಮಾಡುವಾಗ ಡಾಕ್ಯುಮೆಂಟ್ ಇಟ್ಟಿರುವಂತದ್ದು ಎಂಡೋಮೆಂಟ್ ಅಲ್ಲಿ ಇರುವಂತಹ ಮಾಡ ದೇವಸ್ಥಾನಕ್ಕೆ. ಆದ್ರೆ ಆರ್ಡರ್ಸ್ ತೆಗೆಯುವಾಗ ಅವರು AC ಹತ್ರ ಇನ್ಫ್ಲುಯೆನ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲಾ ದೇವಸ್ಥಾನಗಳನ್ನು ಕೂಡ ಸೇರಿಸಿ ಅದರಲ್ಲಿ ಮಾಡಿರುವಂತದ್ದು. ಅದಕ್ಕೆ ವಿರುದ್ಧವಾಗಿ ನಾವು ಕೋರ್ಟಿನಲ್ಲಿ ಆದೇಶಗಳನ್ನೆಲ್ಲ ತಂದಿದ್ದೇವೆ. ಆದೇಶಗಳು ಬಂದಿರುವಂತದ್ದು. ಈಗೆಲ್ಲ ಹೇಳಿದ ದೇವಸ್ಥಾನಗಳು ಎಂಡೋಮೆಂಟ್ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿದೆ. ಒಂದೇ ದೇವಸ್ಥಾನ, ಅದು ಮಾಡ ದೇವಸ್ಥಾನ, ಒಂದೇ ದೇವಸ್ಥಾನ ಎಂಡೋಮೆಂಟ್ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರುವಂತದ್ದು. ಈಗ ಅದು ಕೂಡ ರಿಜಿಸ್ಟರ್ ಆದ್ರೂ ಕೂಡ ಅದು ಏನು ನಾನು ತಸ್ವೀಕ್ ಎಂಬ ಏನು ಹಣ ಬರ್ತಾ ಇದೆ ಅದನ್ನು ಕೂಡ ಇಷ್ಟುವರೆಗೆ ಯಾವುದೇ ದೈವಸ್ಥಾನದ ಕೆಲಸದಲ್ಲಿ ನಾವು ಇಷ್ಟು ವರ್ಷ ಮಾಡ್ತಿರುವಂತಹ ದೈವಸ್ಥಾನದ ಸೇವೆಯಲ್ಲಿ ಉಪಯೋಗ ಮಾಡಲಿಲ್ಲ. ಈಗ ಅದರಲ್ಲಿ ನನ್ಗೆ ಗೊತ್ತಿರುವ ಹಾಗೆ ಸುಮಾರು 70,000 ಅದರಲ್ಲಿ ಇರಬೇಕು.
ಅಲ್ಲಿ ಅಕೌಂಟ್ ಅಲ್ಲಿ ಇದೆ. ಆದ್ರೆ ಇಷ್ಟು ವರ್ಷದಿಂದ ಬಂದಿರುವಂತಹ ಹಣ ಏನಾಗಿದೆ ಅದು ಮಾಹಿತಿ ಕೊಡ್ಲಿ, ಅವರು ಎಲ್ಲಿ ಯೂಸ್ ಮಾಡಿದ್ದಾರೆ, ಆ ಸಮಿತಿ ಅವರು ಮಾಡಿದ್ದಾರೆ. ಯಾವುದೇ ನೇಮೋತ್ಸವವನ್ನು ಯಾರು ಈ ಒಂದು ಸಮಿತಿಯನ್ನು ಬಿಟ್ರೆ, ಏನು ಇದರದ್ದು ಆಡಳಿತ ಸಮಿತಿಯನ್ನು ಎಲ್ಲ ಮನೆಯವರು ಸೇರಿ ಬಿಟ್ರೆ ಯಾರಾದ್ರೂ ನೇಮೋತ್ಸವ ಮಾಡಿದ್ದಲ್ಲಿ ಆ ಡಾಕ್ಯುಮೆಂಟ್ ತರಲಿ. ನಾವು ಎಲ್ಲಾ ಡಾಕ್ಯುಮೆಂಟ್ ಸುಮಾರು ಒಂದು 10-12 ವರ್ಷದಿಂದ ನಾವು ಅಪ್ ಟು ಡೇಟ್ ಡಾಕ್ಯುಮೆಂಟ್ ನಾವು ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೇವೆ. ಅದರ ಮುಂಚಿನ ಕೂಡ ಹಿರಿಯ ಕಟ್ಟಿನಲ್ಲಿ ಆಗಿರುವಂತದ್ದು. ಕೋರ್ಟ್ ಇಂದ ನೀವೊಂದು ಆದೇಶ ಬಂದಿದೆ ಅಂತ ಹೇಳಿದ್ರಿ. ಆ ಆದೇಶ ಪರ್ಟಿಕ್ಯುಲರ್ ಯಾರಿಗೆ ಮೆನ್ಷನ್ ಆಗಿದೆ? ನಿಮ್ಮ ಇಲ್ಲಿಯ ಹೆಸರಲ್ಲಿ ಮೆನ್ಷನ್ ಆಗಿದೆ ಅಥವಾ ಇತರರು ಅಥವಾ ಕುಟುಂಬಸ್ಥರು ಇತರರು ಅಲ್ಲ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಇದರಲ್ಲಿ ಕೆಲವರ ಹೆಸರು ಹಾಕಿ ಹಾಗೂ ಅವರು ಮಾಡುವಂತದ್ದನ್ನು, ಇದಕ್ಕೆ ವಿರುದ್ಧ ಮಾಡುವಂತವರು ಯಾರು ವಿರುದ್ಧ ಅಲ್ಲಿದೆ ಅವರು ಹಾಕಿ, ಹಾಗೆ ಅವರ ಜೊತೆಗೆ ಇರುವಂತ ಇತರರು ಅಂತ ಮಾಹಿತಿಯನ್ನು ಇಲ್ಲಿ ಉಂಟು. ಅದು ಕೊಡ್ತೇನೆ, ನಾನು ನಿಮ್ಗೆ ಎಲ್ಲ ಕಾಪಿ ಕೊಡ್ತೇನೆ. ಕ್ಲಿಯರ್ ಆಗಿ ನಮ್ಗೆ ಆದೇಶ ಬಂದಿರುವಂತದ್ದು. ಅದಕ್ಕೆ ವಿರುದ್ಧವಾಗಿ ಹೋಗುವುದಕ್ಕೆ ನಾವು ಹೋಗಬಾರ್ದು. ಹೇಳಿ ನಮ್ಮ ಒಂದು ಕಟ್ಟು ಸಂಪ್ರದಾಯ ಆಚೆ ಈಚೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಕಾನೂನಾತ್ಮಕವಾಗಿ ಕ್ರಮ ತೆಗೆಯುವಂಥದ್ದು ತಹಸೀಲ್ದಾರ್ ಮಾಡಲೇಬೇಕು. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ ಮಾಡಲೇಬೇಕು. ಇದರಲ್ಲಿ ಯಾವುದೇ ರೀತಿಯಲ್ಲಿ ನೇಮೋತ್ಸವ ನಿಲ್ಲಿಸಿದವರು ನಾವು ಒಂದು ಪ್ರಶ್ನೆಯನ್ನು ಇಡ್ತಾರೆ, ಅದು ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ಅದರ ಫೋಟೋಸ್ ಅನ್ನು ಕೂಡ ವೈರಲ್ ಮಾಡಿದೆ. ಸ್ವಲ್ಪ ಸಮಯ ಹಿಂದೆ ಒಂದು ಪ್ರಶ್ನೆಯನ್ನು ಅಡೆಪಿಲ ದೈವಸ್ಥಾನ 3 ವರ್ಷದ ಹಿಂದೆ ದೈವದ ಮುಂದೆ ಇದೇ ಅಡೆಪಿಲ ಕುಟುಂಬಸ್ಥರು ಅದು ಶಿಥಿಲ ಅವಸ್ಥೆಯಲ್ಲಿ ಇದೆ, ಅಡೆಪಿಲ ದೇವಸ್ಥಾನ ಬೀಳುವಂತ ಇದರಲ್ಲಿದೆ. ಆ ಅಡೆಪಿಲ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕೆಂಬ ಮಾಹಿತಿಯನ್ನು ದೈವದ ಮುಂದೆ ಇಡ್ತಾರೆ. ದೈವ ಅಲ್ಲಿ ಅವರಿಗೆ ಆ ಬೂಲ್ಯವನ್ನು ಕೂಡ ಕೊಡುತ್ತೆ. ಅಡೆಪಿಲ ಕುಟುಂಬಸ್ಥರ ಕೈಯಲ್ಲಿ ಬೂಲ್ಯ ಕೊಟ್ಟು ನೀವು ಅದರ ಜೀರ್ಣೋದ್ಧಾರಕ್ಕೆ ಇಳಿಬೇಕು. ಗುತ್ತಿನ ಮನೆಯವರು ಮೊದಲನೇ ಗುತ್ತಿನ ಮನೆಯವರನ್ನ ಹಿಡ್ಕೊಂಡು ಉಳಿದವರನ್ನೆಲ್ಲ ಹಿಡ್ಕೊಂಡು ನೀವು ಸರಿಯಲ್ಲ ಜೀರ್ಣೋದ್ಧಾರವನ್ನು ಮಾಡಬೇಕೆಂಬ ದೈವ ಅಲ್ಲಿ ಒಂದು ಅದನ್ನು ಎಲ್ಲರ ಮುಂದೆ ಹೇಳಿರುವಂಥದ್ದು ಇದೆ. ಆದ್ರೆ ಇವರು ಏಕಾಏಕಿ ಪ್ರಶ್ನೆ ಇಡ್ತಾರೆ. ಯಾರಿಗೂ ಮಾಹಿತಿ ಗುತ್ತಿನ ಮನೆಯವರಿಗೆ ಮಾಹಿತಿ ಇದೆ, ಇವರಿಗೆ ಬೇಕಾದವರನ್ನು ಅಲ್ಲಿ ಕೂತ್ಕೊಳ್ಳಿಸಿ ಪ್ರಶ್ನೆ ಇಡ್ತಾರೆ. ಆಗ ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಬಂದಾಗ ನಾವು ಕೂಡ ಆ ಪ್ರಶ್ನೆಗೆ ಹೋಗಿ ಅಲ್ಲಿನ ಏನು ಶಶಿ ಅವರ ಹೆಸರನ್ನೆಲ್ಲ ಹಾಕಿದ್ದಾರೆ, ಅವರ ಹತ್ರ ಭಟ್ರ ಹತ್ರ ನಾವು ಕೇಳಿದ್ವಿ, ಇದು ಸರಿಯಾ, ಮನೆತನದವರು ಇಲ್ಲದೆ ಈ ಪ್ರಶ್ನೆ ಮಾಡುವಂಥದ್ದು ಸರಿಯಾ ಎಂಬ ಆ ಫೋಟೋಸ್ಗಳನ್ನು, ನನ್ನ ಫೋಟೋಸ್ ಅನ್ನು ಕೂಡ ಹಾಕಿದ್ದಾರೆ. ಕೇಳಿದ್ದನ್ನು ನಾವು ಗಲಾಟೆ ಮಾಡಿದ್ದೇವೆ, ಇದನ್ನೆಲ್ಲ ಒದ್ದಿದ್ದೇವೆ, ಕಲಶವನ್ನು ಒದ್ದಿದ್ದೇವೆ. ನಾವು ಕೂಡ ಒಂದು ಹಿಂದೂ ಧರ್ಮಕ್ಕೆ ಹುಟ್ಟಿದವ, ನಾನು ಕೂಡ ಬೇರೆ ಬೇರೆ ಜಾಗದಲ್ಲಿ ಧರ್ಮದ ಕೆಲಸ, ದೇವಸ್ಥಾನ ದೈವಸ್ಥಾನ ಜೀರ್ಣೋದ್ಧಾರದ ಅಧ್ಯಕ್ಷನಾಗಿ ಕೆಲಸ ಮಾಡಿದವ. ಅಂತಹ ಒಂದು ಊಹಾಪೋಹಗಳನ್ನು ಹಾಕಿ ಅದಕ್ಕೆ ಕೂಡ ಯಾರು ಮರು ದಿವಸ ಒಂದು ಮೆಸೇಜ್ ಹಾಕ್ತಾರೆ, ಕಾರ್ಪೊರೇಟರ್ ಕಿರಣ್ ಕುಮಾರ್ ಬಿಜೆಪಿಯ ಕಾರ್ಪೊರೇಟರ್ ಹೀಗೆ ಮಾಡಿದ್ದಾರೆ, ಇದು ಅವರ ವರ್ಚಸ್ಸಿಗೆ ಸರಿಯಾ ಎಂಬ ಮಾಹಿತಿಯನ್ನು ಹಾಕಿದ್ರು. ನವೀನ್ ಬಪ್ಪಲಿಗೆ ಅಂತೇಳಿ ಅದರಲ್ಲಿ ಒಬ್ರು ಇದ್ದಾರೆ, ಅವರು ಮುಂದೆ ಕೂತ್ಕೊಳ್ಳಿಲ್ಲ, ಅಲ್ಲಿ ಇದ್ರು ಬಪ್ಪಲಿಗೆ. ಅವರು ಶ್ರೀನಿವಾಸ್ ಕಾಲೇಜಿನಲ್ಲಿ ಒಬ್ಬ ಲೆಕ್ಚರರ್ ಆಗಿ ಕೆಲಸ ಮಾಡುವಂತವ್ರು, ಬುದ್ಧಿ ಇದ್ದವರವರು, PhD ಮಾಡಿರುವಂತವರು. ಅಂತವರು ಒಂದು ಮೆಸೇಜ್ ಬಿಡ್ತಾರೆ. ಅದು ಮೆಸೇಜ್ಗೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಿದ್ದೇನೆ. ಅದಕ್ಕೆ ಯಾವುದೇ ಉತ್ತರ ಅವರು ಕೊಟ್ಟಿಲ್ಲ. ಈಗ ಕೋರ್ಟಲ್ಲಿ ಅದು ಕೂಡ ಬರುತ್ತೆ. ನನ್ನ ವೈಯಕ್ತಿಕ ಹೆಸರನ್ನು ತೆಗೆದು ಹೆಸರು ಹಾಳು ಮಾಡೋದು, ರಾಜ್ಯಕ್ಕೆ ಬಣ್ಣ ಹಚ್ಚುವಂತ ಕೆಲಸವನ್ನು ಕೂಡ ನವೀನ್ ಅಡೆಪಿಲ ಶ್ರೀನಿವಾಸ್ ಕಾಲೇಜಿನ ಒಬ್ಬ ಲೆಕ್ಚರರ್ ಮಾಡಿರುವಂತದ್ದು ಕೂಡ ನವೀನ್ ಬಪ್ಪಲಿಗೆ, ನವೀನ್ ಅಡೆಪಿಲ ಅವರ ಕಸಿನ್, ಅವರು ಮಾಡಿರುವಂತದ್ದು ಕೂಡ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಆ ದಿವಸ ಏನು ಆ ಪ್ರಶ್ನೆ ನಾವು ಏನು ಮಾಡಿದ್ದೇವೆ, ಇದು ಸರಿ ಅಂತ ಹೇಳಿದ್ರೆ ಭಟ್ರಿ ಕೂಡ ಅವರಿಗೆ ಕೂಡ ಸರಿ, ಅದು ಇಲ್ಲ ಅದೆಲ್ಲ ಇದ್ದೇ ಮಾಡುವ, ನೀವು ಒಂದು ಕೂತ್ಕೊಂಡು ಒಂದು ಡಿಸೈಡ್ ಮಾಡಿ, ನೀವು ಸೇರಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿ ಮಾಡಿ ಮತ್ತೆ ನನ್ನ ಹತ್ರ ಬಂದು ಇನ್ನೊಮ್ಮೆ ಪ್ರಶ್ನೆ ಇಡುವಂತೇಳಿ ಭಟ್ರು ಹೇಳಿದ್ರು. ಒಂದು ತಪ್ಪು ಕಾಣಿಕೆಯನ್ನು ಕೊಲಲಿ ದೇವಸ್ಥಾನಕ್ಕೆ ಹೋಗಿ ಹಾಕಿ, ಈಗ ತಪ್ಪು ಕಾಣಿಕೆಯನ್ನು ಇಲ್ಲಿ ಒಂದು ಹರಿವಾಣ ಇಟ್ಟು ಅದಕ್ಕೆ ಹಾಕಿ ಅಂತ ಹೇಳಿದ್ರೆ ನಾವೆಲ್ಲರೂ ಅದಕ್ಕೆ ಹರಿವಾಣಕ್ಕೆ ತಪ್ಪು ಕಾಣಿಕೆಯನ್ನು ಕೂಡ ಹಾಕಿದ್ದೇವೆ. ಯಾಕಂದ್ರೆ ಪ್ರಶ್ನೆ ನಿಂತಿದೆ, ಅದು ಭಟ್ರ ಅವರೇ ಹೇಳಿದ ನಂತರ ಅದು ನಿಂತಿರುವಂತದ್ದು. ಇನ್ನೊಮ್ಮೆ ಎಲ್ಲ ಸೇರಿಕೊಂಡು ಬಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳಿದ್ದಕ್ಕೆ ನಾವು ನಿಲ್ಲಿಸಿದ್ದೇವೆ. ಚರಣ್ ಹಾಗೂ ನಾನು ಅದರ ಮುಂದಾಲುತ್ತ. ಚರಣ್ ಅಂದ್ರೆ ಇದೇ ಯಾರು ನವೀನ್ ಅಧ್ಯಕ್ಷ ಯಾರಿದ್ದಾರೆ, ನವೀನ್ ಅಡೆಪಿಲ್ ಅವರ ಅಣ್ಣ, ಅವರು ನಾನು ಮುಂದೆ ನಿಂತುಕೊಂಡು ನಾವು ಇದನ್ನು ಮಾಡ್ತೇವೆ ಎಂಬ ಒಂದು ಭರವಸೆ ಕೊಟ್ಟು ನಾವು ಅದನ್ನು ಜವಾಬ್ದಾರಿ ತಗೊಂಡಿದ್ವಿ. ಅದರ ನಂತರ ಯಾವುದೇ ರೀತಿಯಲ್ಲಿ ನಾವು ಎಷ್ಟು ಕರೆದ್ರೂ ಕೂಡ ಅವರು ಮೀಟಿಂಗ್ ಬರುವುದಿಲ್ಲ, ಜೀರ್ಣೋದ್ಧಾರ ಸಮಿತಿ ರಚನೆಗೆ ಮಾಡುವುದಕ್ಕೆ ಬರುವುದಿಲ್ಲ. ಇದೇ ರೀತಿ ಅವರಿಗೆ ನಾವು ಅಗತ್ಯ